ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 9ನೇ ತರಗತಿಯ ಚಲನೆ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಚಾಪ್ಟ್ರಲ್ಲಿ ನಾವು ಈ ಒಂದು ಅಧ್ಯಾಯದಲ್ಲಿ ಏನೆಲ್ಲ ಸ್ಟಡಿ ಮಾಡ್ತೀವಪ್ಪ ಅಂದರೆ, ಚಲನೆ ಅಂದರೆ ಏನು, ಸ್ಥಾನಪಲ್ಲಟ ಅಂದರೆ ಏನು, ವೇಗ ಅಂದರೆ ಏನು ಮತ್ತು ಜವ ಅಂದರೆ ಏನು, ಇದರಲ್ಲಿ ಬರುವಂಥ ವೇಗೋತ್ಕರ್ಷ, ಅದಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯಾದ ಗ್ರಾಫ್ಸ್ಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ ಈ ಒಂದು ವಿಡಿಯೋದಲ್ಲಿ. ಇದೇ ಮೊದಲು ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾಪ್ಟರ್ಗಳು 9ನೇ ತರಗತಿ GPSTR, HSTR ಮತ್ತು PSTR ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ಸ್ಗಳಾಗಿವೆ. ಇದರಲ್ಲಿ ಬರುವಂಥ ನ್ಯೂಮೆರಿಕಲ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಾವು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಈ ಒಂದು ವಿಡಿಯೋನ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈಗ ಚಾಪ್ಟರ್ ಚಲನೆ ಅಂದರೆ ಮೋಷನ್ ಅಂತಂದರೆ ಏನು. ಈಗ ನಾವು ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಆ ವಸ್ತು ಏನಾಗುತ್ತೆ ಅಂದರೆ ಸ್ಥಳದಿಂದ ಸ್ಥಳಕ್ಕೆ ಏನಾಗುತ್ತೆ ಅಂದರೆ ಇದು ಬದಲಾವಣೆ ಆಗೋದನ್ನು ನಾವು ಗಮನಿಸ್ತೀವಿ. ಅಥವಾ ನಾವು ಕೂಡ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಏನಾಗ್ತೀವಿ, ಮೂಮೆಂಟ್ ಆಗೋದನ್ನು ನಾವು ಕಾಣ್ತೀವಿ. ಸೊ ಇದಕ್ಕೆಲ್ಲ ನಾವು ಏನಂತ ಕರಿತೀವಿ, ಚಲನೆ ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ಚಲನೆ ಅಂದರೆ ಏನು, ಅದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಡೆಫಿನೇಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಚಲನೆಯಲ್ಲಿ ಇರುವಂಥ ಒಂದು ಕಾರಿದೆ. ಈ ಒಂದು ಪ್ರಾರಂಭಿಕ ಬಿಂದುವಿನ ವಸ್ತುವಿನ ಏನಿದೆ ಇದಕ್ಕೆ ನಾವು ಆರಂಭ ಸ್ಥಾನ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಈ ಒಂದು ವಾಹನ ಕೊನೆಯದಾಗಿ ತಲುಪಬೇಕಾಗಿರುವಂಥ ಸ್ಥಳಕ್ಕೆ ನಾವು ಅಂತ್ಯಸ್ಥಾನ ಅಂತ ಹೇಳಿ ಕರಿತೀವಿ. ಒಂದು ವಸ್ತು ಪ್ರಾರಂಭ ಸ್ಥಾನದಿಂದ ಅಂತಿಮ ಸ್ಥಾನದಲ್ಲಿ ಬದಲಾವಣೆ ಏನಾಗುತ್ತೆ ಅಂದರೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಬದಲಾವಣೆ ಆಗಿ ಬರುತ್ತೆ ಆ ವಸ್ತು, ಅದಕ್ಕೆ ನಾವು ಚಲನೆ ಅಂತ ಹೇಳಿ ಕರಿತೀವಿ. ಸೊ ಈ ಚಲನೆಗೆ ಕೆಲವೊಂದಿಷ್ಟು ಉದಾಹರಣೆಗಳು ನಾವು ನೋಡೋದಾದರೆ, ಸೊ ಓಡುತ್ತಿರುವಂಥ ಕಾರಕ್ಕೂ ಚಲನೆ ಅಂತೀವಿ. ಯಾವುದೇ ಒಂದು ವಿದ್ಯಾರ್ಥಿ ಓಡ್ತಾ ಇದ್ದರೆ ಅಥವಾ ಯಾವುದೇ ಒಬ್ಬ ಮನುಷ್ಯ ನಡೀತಾ ಇದ್ದರೆ, ಹಕ್ಕಿ ಹಾರ್ತಾ ಇರುವುದು, ಚಲನೆಯಲ್ಲಿರುವಂಥ ಟ್ರೈನು ಮತ್ತು ಈ ಒಂದು ಗಡಿಯಾರದಲ್ಲಿ ತಿರುಗುವಂಥ ಮುಳ್ಳುಗಳು, ಇವೆಲ್ಲವೂ ಕೂಡ ನಾವು ಚಲನೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಚಲನೆಗೆ ಸಂಬಂಧಿಸಿದಾಗೆ ಡೆಫಿನೇಷನ್ ಏನು, ನೇರವಾಗಿ ಇದೇ ಒಂದು ಡೆಫಿನೇಷನನ್ನು ನೀವು ಎಕ್ಸಾಮಲ್ಲಿ ಕಲೆಕ್ಟ್ ಮಾಡಿ ಈ ನೋಟ್ಸನ್ನು ನೀವು ಕಲೆಕ್ಟ್ ಮಾಡ್ಕೋಬೋದು. ಡೆಫಿನೇಷನ್ ಏನು ಚಲನೆಗೆ ಅಂತಂದರೆ, ಒಂದು ವಸ್ತು ತನ್ನ ಸ್ಥಾನವನ್ನು ಕಾಲದೊಂದಿಗೆ ಬದಲಾಯಿಸಿದರೆ ಅದನ್ನು ನಾವು ಚಲನೆ ಅಂತ ಹೇಳಿ ಕರಿತೀವಿ. ಅಂದರೆ ಯಾವುದೇ ಒಂದು ವಸ್ತು ಏನಾಗಬೇಕು ಅಂದರೆ ಕಾಲದೊಂದಿಗೆ ಬದಲಾಗಬೇಕು, ಅಂದರೆ ಸಮಯದೊಂದಿಗೆ ಆ ವಸ್ತು ಏನಾಗಬೇಕು, ಬದಲಾವಣೆ ಆಗಬೇಕು. ಈಗ ಒಂದು ವಸ್ತು, ಈ ಕಾರು ಇಲ್ಲಿ ನಿಂತಿದೆ ಅಂತ ಅಂದ್ಕೊಂಡಾಗ ಇದಕ್ಕೆ ನಾವು 0 ಸೆಕೆಂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಯಾವುದೇ ಒಂದು ವಸ್ತು ಇಲ್ಲಿಂದ ಇಲ್ಲಿ ಪ್ರಾರಂಭಿಕ ಬಿಂದುವಿನಿಂದ ಅಂತ್ಯ ಬಿಂದುವಿನವರೆಗೆ ಬರಲಿಕ್ಕೆ ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಆ ಸಮಯ ಯಾವುದೇ ಒಂದು ವಸ್ತು ತನ್ನ ಸ್ಥಾನದಿಂದ ಕಾಲದೊಂದಿಗೆ ಬದಲಾಯಿಸಿದರೆ ಅದನ್ನು ನಾವು ಚಲನೆ ಅಂತ ಹೇಳಿ ಕರಿತೀವಿ. ಸೊ ಯಾವುದೇ ಒಂದು ವಸ್ತು ಚಲಿಸಬೇಕಾದ್ರೆ ಅದಕ್ಕೆ ಅದು ಏನಾಗಬೇಕಪ್ಪ ಅಂದರೆ ಒಂದು ಚಲನೆಯೊಂದಿಗೆ, ಸಮಯದೊಂದಿಗೆ ಅದು ನಿರಂತರವಾಗಿ ಬದಲಾಗ್ತಾ ಇರಬೇಕು. ಇದಕ್ಕೆ ನಾವು ಚಲನೆ ಅಂತ ಹೇಳಿ ಕರಿತೀವಿ. ಇದು ಮುಖ್ಯವಾದ ಡೆಫಿನೇಷನ್ಸು. ಸೊ ಅದಕ್ಕೆ ಸಂಬಂಧಿಸಿದ ಉದಾಹರಣೆಗಳು ಈ ರೀತಿಯಾಗಿದ್ದಾವೆ. ಸೊ ಚಲನೆ ಅಂತಂದರೆ ನಾವು ಶಾರ್ಟಾಗಿ ನೆನಪಿಟ್ಕೋಬೋದಪ್ಪ ಅಂದರೆ, ಯಾವುದೇ ಒಂದು ವಸ್ತುವಿನಲ್ಲಿ ಸ್ಥಾನ ಬದಲಾವಣೆ ಆದರೆ ಅದಕ್ಕೆ ನಾವು ಚಲನೆ ಅಂತ ಹೇಳಿ ಕರಿತೀವಿ. ಮುಂದಿನ ಒಂದು ಸ್ಲೈಡನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಚಲನೆ ಅಂತಂದಾಗ ಇದರ ವ್ಯಾಖ್ಯಾನ ಏನು ನೋಡಿದಪ್ಪ ಅಂದರೆ, ಒಂದು ವಸ್ತು ತನ್ನ ಸ್ಥಾನವನ್ನು ಕಾಲದೊಂದಿಗೆ ಬದಲಾಯಿಸಿದರೆ ಆ ವಸ್ತುವಿನಲ್ಲಿ ಚಲನೆ ಇರುವುದು ಅಂತ ಹೇಳ್ತೀವಿ, ಅಥವಾ ಇದನ್ನು ನಾವು ಚಲನೆ ಅಂತ ಹೇಳಿ ಕರಿತೀವಿ. ಅಥವಾ ಒಂದು ವಸ್ತು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಚಲಿಸುವಂಥದ್ದಕ್ಕೆ ನಾವು ಚಲನೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗಳು ನೋಡಿದ್ವಿ ನಾವು ಹಿಂದಿನ ಒಂದು ಸ್ಲೈಡ್ನಲ್ಲಿ. ಸೊ ಈಗ ಚಲನೆಗೆ ಸಂಬಂಧಿಸಿದ ವಿಧಗಳು ಯಾವುವು, ಈ ಒಂದು ಚಲನೆಗೆ ಸಂಬಂಧಿಸಿದ ಹಾಗೆ 3 ರೀತಿಯಾದ ವಿಧಗಳನ್ನು ನಾವು ಕಾಣ್ತೀವಿ. ಮೊದಲನೇದು ಸರಳ ರೇಖೀಯ ಚಲನೆ, ಲೀನಿಯರ್ ಮೋಷನ್ ಅಂತ ಹೇಳಿ ಕರಿತೀವಿ. ಸರಳ ರೇಖೆ ಅಂತಂದರೆ ಏನು, ಒಂದು ವಸ್ತು ನೇರವಾಗಿ ಚಲಿಸಿದರೆ ಅದನ್ನು ಸರಳ ರೇಖೆಯ ಚಲನೆ ಅಂತ ಹೇಳಿ ಕರಿತೀವಿ. ಓಡುವಂಥ ಹುಡುಗ, ಚಲಿಸುತ್ತಿರುವ ರೈಲು,
ಚಲಿಸುತ್ತಿರುವ ಬಸ್ಸು ಇವಕ್ಕೆಲ್ಲವಕ್ಕೂ ನಾವು ಏನಂತ ಕರಿತೀವಪ್ಪ ಅಂದರೆ ರೇಖೀಯ ಚಲನೆ, ಸರಳ ರೇಖೀಯ ಚಲನೆ ಅಂಥೇಳಿ ಕರಿತೀವಿ. ಯಾವುದೇ ಒಂದು ವಸ್ತು ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗ್ತಾ ಇರಬೇಕು, ರಿಪೀಟ್ ಆಗ್ತಾರೆ ಅಂದರೆ ಒಂದು ಸ್ಥಳದಿಂದ ಬಂದ ಮೇಲೆ ಇನ್ನೊಂದು ಸ್ಥಳಕ್ಕೆ ಅದು ರಿಪೀಟ್ ಬರೋದಿಲ್ಲ. ಈ ರೀತಿಯಾಗಿ ಚಲಿಸುವಂಥ ವಸ್ತುಗಳಿಗೆ ನಾವು ಸರಳ ರೇಖೀಯ ಚಲನೆ ಅಂತೇಳಿ ಕರಿತೀವಿ. ಎರಡನೇ ವಿಧ ಏನಪ್ಪ ಅಂದರೆ ವೃತ್ತೀಯ ಚಲನೆ ಅಥವಾ ಸರ್ಕ್ಯುಲರ್ ಮೋಷನ್ ಅಂತೇಳಿ ಕರಿತೀವಿ. ಸರ್ಕ್ಯುಲರ್ ಮೋಷನ್ಗೆ ಎಕ್ಸಾಂಪಲ್ ವ್ಯಾಖ್ಯಾನ ಏನು ಹೇಳೋದಪ್ಪ ಅಂದರೆ ಒಂದು ವಸ್ತು ವೃತ್ತಾಕಾರ ಮಾರ್ಗದಲ್ಲಿ ಚಲಿಸಿದರೆ ಅದನ್ನು ವೃತ್ತೀಯ ಚಲನೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಗಡಿಯಾರದ ಮುಳ್ಳುಗಳು ಮತ್ತು ಫ್ಯಾನ್ನ ಈ ಒಂದು ಸ್ಲೈಡ್ಗಳು ಸರ್ಕ್ಯುಲರ್ ಅಂದರೆ ವೃತ್ತಾಕಾರದ ಪಥದಲ್ಲಿ ಚಲಿಸುವಂಥವಕ್ಕೆ ನಾವು ವೃತ್ತೀಯ ಚಲನೆ ಅಂತೇಳಿ ಕರಿತೀವಿ. ಉದಾಹರಣೆಯನ್ನು ನೀವು ಗಮನಿಸ್ತಾ ಇದ್ದೀರ. ಮೂರನೇ ಒಂದು ವಿಧ ಏನಪ್ಪ ಅಂತಂದರೆ ಅದು ಆಂದೋಲನ ಚಲನೆ. ಆಂದೋಲನ ಚಲನೆ ಏನಪ್ಪ ಅಂದರೆ ಒಂದು ವಸ್ತು ಮುಂದಕ್ಕೆ ಮತ್ತು ಹಿಂದಕ್ಕೆ ನಿರಂತರವಾಗಿ ಚಲಿಸಿದರೆ ಅದನ್ನು ಆಂದೋಲನ ಚಲನೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಜೋಕಾಲಿ, ಗಡಿಯಾರದ ಪೆಡಲ್ಸ್ಗಳು. ಗಡಿಯಾರದ ಪೆಡಲ್ಸ್ ಅಂತಂದರೆ ಈಗ ನಾವು ಲೋಲಕ ಗಡಿಯಾರ ಅಂತೇಳಿ ಹೇಳ್ತೀವಿ. ಆ ಒಂದು ಲೋಲಕ ಗಡಿಯಾರದಲ್ಲಿ ಏನು ಮಾಡ್ತಾ ಇರ್ತವಪ್ಪ ಅಂದರೆ ಅದು ಮುಂದಕ್ಕೆ ಹಿಂದಕ್ಕೆ ಕಂಟಿನ್ಯೂಸ್ ಆಗಿ ಮೂಮೆಂಟ್ ಆಗ್ತಾ ಇರುತ್ತೆ. ಈಗ ನೀವು ಮಕ್ಕಳು ಜೋಕಾಲಿ ಆಡೋದನ್ನು ಗಮನಿಸಿರ್ತೀರ, ಸ್ವಿಂಗ್ಸ್ಗಳನ್ನು. ಈ ರೀತಿಯಾಗಿ ಈ ಒಂದು ಜೋಕಾಲಿ ಇಲ್ಲಿ ಬಂದು ಮತ್ತೆ ಇಲ್ಲಿ ಹೋಗಿ ಮತ್ತೆ ಈ ರೀತಿಯಾಗಿ ಅರ್ಧ ವೃತ್ತಾಕಾರದಲ್ಲಿ ರಿಪೀಟಾಗಿ ಆಸೋಲೇಟ್ ಆಗ್ತಾ ಇರುತ್ತೆ. ಇದಕ್ಕೆ ಆಸೋಲೇಟರಿ ಮೋಷನ್ ಅಥವಾ ಆಂದೋಲನ ಚಲನೆ ಅಂಥೇಳಿ ಕರಿತೀವಿ. ಇವು ಪ್ರಮುಖ ಚಲನೆಯ 3 ವಿಧಗಳು. ಸೊ ಇದರಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥ ಚಲನೆಯ ವಿಧಗಳು ಯಾವುವು, ಆ ಒಂದು ಚಲನೆಯ ವಿಧಿಗಳಿಗೆ ವ್ಯಾಖ್ಯಾನ ಮತ್ತು ಉದಾಹರಣೆ ಮತ್ತು ಚಲನೆಗೆ ವ್ಯಾಖ್ಯಾನವನ್ನು ನೀವು ನೆನಪಿಟ್ಕೋಬೋದು. ಯಾವುದೇ ಒಂದು ವಸ್ತು ಕಾಲದೊಂದಿಗೆ ಬದಲಾದರೆ ಅದನ್ನು ನಾವು ಚಲನೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಮುಂದಿನ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ದೂರ ಮತ್ತು ಸ್ಥಳಾಂತರ, ಡಿಸ್ಟನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ದೂರ ಅಂದ್ರೇನು, ಸ್ಥಳಾಂತರ ಅಂದ್ರೇನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು, ಡಿಸ್ಟನ್ಸ್ ಅಂದ್ರೇನು. ಸೊ ಇವುಗಳ ನಡುವಿನ ವ್ಯತ್ಯಾಸ ಮತ್ತು ಈ ಪದಗಳ ಒಂದು ಕಂಪ್ಲೀಟ್ ಆಗಿರುವಂಥ ವ್ಯತ್ಯಾಸವನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊತಾ ಹೋಗೋಣ. ಸೊ ಮೊದಲನೇದಾಗಿ ದೂರವನ್ನು ನೋಡ್ತಾ ಹೋಗೋಣ. ದೂರ ಅಂದರೆ ಏನು ಅಂತ. ಒಂದು ವಸ್ತು ಚಲಿಸಿದ ಒಟ್ಟು ಉದ್ದ. ಯಾವುದೇ ಒಂದು ವಸ್ತು ಚಲಿಸಲಿ, ಈಗ ಬೆಂಗಳೂರು ಟು ಮಂಗಳೂರು ಅಥವಾ ಬೆಂಗಳೂರು ಟು ಯಾವುದೇ ಒಂದು ಪ್ಲೇಸ್, ಎರಡು ಸ್ಥಾನಗಳ ನಡುವೆ ಇರುವಂಥ ಒಟ್ಟು ಉದ್ದವನ್ನು ನಾವೇನಂತ ಕರಿತೀವಪ್ಪ ಅಂದರೆ ಡಿಸ್ಟನ್ಸ್ ಅಂತ ಹೇಳಿ ಕರಿತೀವಿ. ಸೊ ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿ ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಚಲಿಸ್ತಾ ಇದ್ದಾನೆ. ಆ ಒಬ್ಬ ವ್ಯಕ್ತಿಯು ಈಗ ಯಾವುದೇ ಒಂದು ಮಾರ್ಗದಿಂದ ಬರಲಿ, ಈ ಕಡೆಯಿಂದ ಬರಲಿ ಅಥವಾ ಈ ರೀತಿಯಾಗಿ ಬರಲಿ, ಯಾವುದೇ ಒಂದು ಮಾರ್ಗದಿಂದ ಬಂದರೂ ಕೂಡ ಇದನ್ನು ನಾವು ಟೋಟಲ್ ಡಿಸ್ಟನ್ಸ್ ಅಂತ ಹೇಳಿ ಕರಿತೀವಿ. ಈ ಒಂದು ದೂರದಲ್ಲಿ ಏನನ್ನು ನಾವು ಪರಿಗಣಿಸ್ತೀವಿ, ಯಾವುದನ್ನು ನಾವು ಪರಿಗಣಿಸಬೇಕು, ಯಾವುದಕ್ಕೆ ನಾವು ದೂರ ಅಂತೇಳಿ ಕರಿತೀವಿ. ಈಗ ಒಂದು ಪ್ರಾರಂಭಿಕ ಬಿಂದುವಿನಿಂದ ಅಂತಿಮ ಬಿಂದುವಿನವರೆಗೆ ಇರುವಂಥ ಒಟ್ಟು ದೂರವನ್ನು ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಪರಿಗಣಿಸ್ತೀವಿ. ಇದು ಒಂದು ಸದಿಶ ಅಥವಾ ಸ್ಕೇಲಾರ್ ಪ್ರಮಾಣ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ವಸ್ತು ಎಷ್ಟೋ ದೂರ ಚಲಿಸಿದೆ, ಅದು ಉತ್ತರಕ್ಕೆ ಚಲಿಸಿದೆ, ದಕ್ಷಿಣಕ್ಕೆ ಚಲಿಸಿದೆ, ಪೂರ್ವಕ್ಕೆ ಚಲಿಸಿದೆ, ಯಾವ ಕಡೆ ಚಲಿಸಿದೆ ಅನ್ನುವಂಥದ್ದನ್ನು ನಾವು ನಿರ್ದಿಷ್ಟವಾಗಿ ಹೇಳೋದಿಲ್ಲ. ದೂರ ಅಂತಂದರೆ ಒಂದು ವಸ್ತು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿರುವಂಥ ಟೋಟಲ್ ದೂರವನ್ನು ಮಾತ್ರ ನಾವು ಹೇಳ್ತೀವಿ. ಅದಕ್ಕೆ ನಾವು ಇದನ್ನು ಸ್ಕೇಲಾರ್ ಕ್ವಾಂಟಿಟಿ ಅಥವಾ ಸದಿಶ ಅಂಥೇಳಿ ಕರಿತೀವಿ. ಸದಿಶ ಪ್ರಮಾಣ ಅಂಥೇಳಿ ಕರಿತೀವಿ. ಯಾಕೆ ಸದಿಶ ಪ್ರಮಾಣ ಅಂತೇಳಿ ಕರಿತೀವಪ್ಪ ಅಂದರೆ ಯಾವ ಒಂದು ಕ್ವಾಂಟಿಟಿಗೆ, ಯಾವ ಒಂದು ಪ್ರಮಾಣಕ್ಕೆ ದಿಕ್ಕು ಸ್ಪಷ್ಟವಾಗಿರುವಂಥ ದಿಕ್ಕು ಇರೋದಿಲ್ಲ, ಆ ಒಂದು ಕ್ವಾಂಟಿಟಿಗೆ ನಾವು ಸದಿಶ ಪ್ರಮಾಣ ಅಂತ ಹೇಳಿ ಕರಿತೀವಿ. ಹಾಗಾದರೆ ಸ್ಥಳಾಂತರ ಅಂದರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು? ಯಾವುದೇ ಒಂದು ವಸ್ತು ಪ್ರಾರಂಭ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರುವ ನೇರ ಅಂತರ ಅಂದರೆ ಯಾವುದೇ ಒಂದು ವಸ್ತು. ಈಗ ನಾವು ಮೊದಲನೇ ಉದಾಹರಣೆಯನ್ನು ಗಮನಿಸೋಣ. ಈಗ ಒಬ್ಬ ವ್ಯಕ್ತಿ
ಎ ಜಾಗದಿಂದ ಬಿ ಜಾಗದವರೆಗೆ ಯಾವ ಒಂದು ರೂಟಲ್ಲಿ ಹೋಗ್ತಾರೆ, ಈ ಡಾಟೆಡ್ ರೂಟಲ್ಲಿ ಹೋಗ್ತಾರೆ. ಸೊ ಇದಕ್ಕೆ ನಾವು ಏನಂತ ಕರೆದಿವಿ, ದೂರ ಅಂತೇಳಿ ಕರೆದ್ವಿ. ಆದರೆ ನೇರ ಮಾರ್ಗ, ಸ್ಥಳಾಂತರ, ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಏನಪ್ಪ ಅಂದರೆ, ಈಗ ಒಬ್ಬ ವ್ಯಕ್ತಿ ಇಲ್ಲಿಂದ ಈ ರೀತಿಯಾಗಿ ರೂಟ್ಗೆ ಬಂದ ಅಂತ ಅಂದ್ಕೊಳ್ಳೋಣ, ಇದಕ್ಕೆ ನಾವು ದೂರ ಅಂತ ಕರಿತೀವಿ. ಸೊ ಇಷ್ಟೆಲ್ಲ ರೂಟ್ ಮೂಲಕ ಹೋಗೋದಕ್ಕಿಂತಲೂ ನಾವು ಶಾರ್ಟಾಗಿ ಏನು ಬರ್ತೀವಿ, ಆ ಒಂದು ನೇರ ಮಾರ್ಗಕ್ಕೆ ನಾವೇನಂತ ಕರಿತೀವಿ, ಸ್ಥಳಾಂತರ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಸರಳವಾಗಿ ಈ ಒಂದು ಡಿಸ್ಪ್ಲೇಸ್ಮೆಂಟ್ನ ವ್ಯಾಖ್ಯಾನವನ್ನು ಹೇಳೋದಾದರೆ, ಒಂದು ವಸ್ತುವಿನ ಪ್ರಾರಂಭಿಕ ಬಿಂದುವಿನಿಂದ ಅಂತಿಮ ಬಿಂದುವಿನವರೆಗೆ ಇರುವಂಥ ಕನಿಷ್ಠ ದೂರವನ್ನು ನಾವು ಏನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಕನಿಷ್ಠ ದೂರ, ಅದು ರೂಟ್ ಇದೆ ಇಲ್ಲೋ ಅದನ್ನು ಕನ್ಸಿಡರ್ ಆಗೋದಿಲ್ಲ. ಅತಿ ಕಡಿಮೆ ರೂಟ್ ಇದೆಯಾ, ಎಷ್ಟು ದೂರ ಕಡಿಮೆ ಇದೆ. ಈಗ ಆ ಒಬ್ಬ ವ್ಯಕ್ತಿ ಹೋಗಿರುವಂಥ ದೂರವನ್ನು ಗಮನಿಸಿದ್ದಾರೆ, ಇದಕ್ಕೆ ನಾವು ದೂರ ಅಂತ ಹೇಳಿ ಕರಿದ್ವಿ. ಈ ರೆಡ್ ಮಾರ್ಕಲ್ಲಿ ಏನು ಮಾಡಿದ್ದಾರೆ, ಇದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಅಥವಾ ಸ್ಥಳಾಂತರ ಅಂತ ಹೇಳಿ ಕರಿತೀವಿ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಇರುವಂಥ ಅತ್ಯಂತ ಕನಿಷ್ಠ ದೂರವನ್ನು ನಾವು ಸ್ಥಳಾಂತರ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ನಾವು ಡಿಸ್ಪ್ಲೇಸ್ಮೆಂಟ್ ಅನ್ಬೇಕಾದ್ರೆ ಯಾವುದೆಲ್ಲ ಕ್ರೈಟೀರಿಯಾ ಇಲ್ಲಿ ನಮಗೆ ಅಪ್ಲೈ ಆಗುತ್ತೆ ಅಂತ ನೋಡೋದಾದರೆ, ಇದು ನೇರ ಅಂತರವನ್ನು ಪರಿಗಣಿಸುತ್ತೆ. ಇದಕ್ಕೆ ರಾಂಗ್ ರೂಟು ಅಥವಾ ಸುತ್ತಿ ಬಳಸಿ ರೂಟು, ಈ ರೀತಿಯಾಗಿ ಲಾಂಗ್ ರೂಟೆಲ್ಲ ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ಇದಕ್ಕೆ ಏನಂತ ಕನ್ಸಿಡರ್ ಮಾಡ್ತಾರೆ, ನೇರ ಅಂತರವನ್ನು ಮಾತ್ರ ಪರಿಗಣಿಸ್ತಾರೆ. ಇದಕ್ಕೆ ನಾವು ಸ್ಥಳಾಂತರ ಅಂತ ಹೇಳಿ ಕರಿತೀವಿ. ಇದು ಒಂದು ಅದಿಶ ಪ್ರಮಾಣ ಅಥವಾ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ವೆಕ್ಟರ್ ಕ್ವಾಂಟಿಟಿ ಅಂತಂದರೆ ಏನಪ್ಪ ಅಂದರೆ, ಇದಕ್ಕೆ ಪರ್ಟಿಕ್ಯುಲರ್ ಆಗಿ ದಿಕ್ಕು ಇರುತ್ತೆ, ಅದಕ್ಕಾಗಿ ನಾವು ಇದಕ್ಕೆ ವೆಕ್ಟರ್ ಪ್ರಮಾಣ ಅಂತ ಹೇಳಿ ಕರಿತೀವಿ. ಇದಕ್ಕೆ ದಿಕ್ಕು ಇರುತ್ತದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಈ ಒಂದು ಸ್ಥಳಾಂತರ ಮತ್ತು ದೂರಕ್ಕಿರುವಂಥ ಪ್ರಮುಖ ವ್ಯತ್ಯಾಸಗಳು ಏನು ಅಂತೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ವ್ಯತ್ಯಾಸವನ್ನು ಏನು ಗಮನಿಸಬೇಕು ಅಂದರೆ, ಎರಡೂ ಕೂಡ ಒಂದೇ ರೀತಿಯಲ್ಲಿ ನಮಗೆ ಅನ್ನಿಸ್ತಾ ಇರ್ತವೆ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಏನಿರುತ್ತೆ, ವ್ಯತ್ಯಾಸ ಇರುತ್ತೆ. ಅಂದರೆ ಕಂಪ್ಲೀಟಾಗಿ ವ್ಯತ್ಯಾಸ ಅಂತಂದರೆ, ಇದಕ್ಕೆ ಸ್ಥಳಾಂತರ ಅಂದ್ರೇ ಬೇರೆ, ದೂರ ಅಂದ್ರೇ ಬೇರೆ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಡಿಸ್ಪ್ಲೇಸ್ಮೆಂಟ್, ಎರಡೂ ಕೂಡ ಬೇರೆ. ಹಾಗಾದರೆ ಯಾವ ರೀತಿಯಾಗಿ ಎರಡರಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತೀವಿ ಅನ್ನೋದನ್ನು ಈ ಒಂದು ಚಾರ್ಟಲ್ಲಿ ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ದೂರ ಮತ್ತು ಸ್ಥಳಾಂತರ. ಮೊದಲನೇದಾಗಿ ಇದರ ಅರ್ಥ ಏನು ಅಂತ ನೋಡೋದಾದರೆ, ಒಂದು ವಸ್ತು ಚಲಿಸಿದ ಒಟ್ಟು ಮಾರ್ಗದ ಉದ್ದವನ್ನು ನಾವು ದೂರ ಅಂತ ಹೇಳಿ ಕರಿತೀವಿ. ಸ್ಥಳಾಂತರ ಅಂದರೆ ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರುವ ನೇರ ಅಂತರ, ಇದಕ್ಕೆ ನಾವು ಏನಂತ ಕರಿತೀವಿ, ಸ್ಥಳಾಂತರ ಅಂತ ಹೇಳಿ ಕರಿತೀವಿ. ದೂರ ಇದು ಸ್ಕೇಲರ್ ಕ್ವಾಂಟಿಟಿ, ಡಿಸ್ಪ್ಲೇಸ್ಮೆಂಟ್ ಇದು ವೆಕ್ಟರ್ ಕ್ವಾಂಟಿಟಿ. ಇದಕ್ಕೆ ದೂರಕ್ಕೆ ಯಾವುದೇ ರೀತಿಯಾದ ದಿಕ್ಕು ಇರೋದಿಲ್ಲ, ಸ್ಥಳಾಂತರಕ್ಕೆ ಪರ್ಟಿಕ್ಯುಲರ್ ಆಗಿರುವಂಥ ದಿಕ್ಕು ಇರುತ್ತೆ. ಇದು ದೂರ ಯಾವಾಗಲೂ ಏನಾಗಿರುತ್ತೆ ಅಂದರೆ, ಇದು ಪಾಸಿಟಿವ್ ವ್ಯಾಲ್ಯೂವನ್ನು ಹೊಂದಿರುತ್ತೆ. ಸ್ಥಳಾಂತರ ಎಂತಕ್ಕಂಥದ್ದು, ಇದು ಒಂದು ಬಾರಿ ಪಾಸಿಟಿವ್ ಇರುತ್ತೆ, ಇನ್ನೊಂದು ಬಾರಿ ನೆಗೆಟಿವ್ ಇರುತ್ತೆ, ಅಥವಾ ಇನ್ನೊಂದು ಬಾರಿ ಶೂನ್ಯ ಆಗಿರುತ್ತೆ. ಶೂನ್ಯ ಯಾವ ರೀತಿಯಾಗಿರುತ್ತೆ, ಇದನ್ನು ನಾವು ಕಂಪ್ಲೀಟಾಗಿ ಗಮನಿಸ್ತಾ ಹೋಗೋಣ. ಸೊ ಇವಾಗ ಒಂದು ವಸ್ತು, ಒಬ್ಬ ವ್ಯಕ್ತಿ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಬರ್ತಾ ಇದ್ದಾನೆ. ಸೊ ಇದಕ್ಕೆ ನಾವು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಅಂದರೆ ಟೋಟಲ್ ಡಿಸ್ಟೆನ್ಸ್ ಇಟ್ಟಿದೆ, ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್. ಈಗ ನಾನು ಇನ್ನೊಂದು ಸ್ಥಳವನ್ನು ಮಾರ್ಕ್ ಮಾಡ್ಕೋತೀನಿ. ಈ ಸ್ಥಳದಲ್ಲಿ ಸಿ ಪಾಯಿಂಟ್ ಅಂತ ಹೇಳಿ ಮಾರ್ಕ್ ಮಾಡುತ್ತೇನೆ. ಒಬ್ಬ ವ್ಯಕ್ತಿ ಎಯಿಂದ ಬಿಗೆ ಹೋಗಿ ಮತ್ತೆ ಸಿಗೆ ಬಂದರೆ, ಅಂದರೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯಿತು, ಎ ಸಿ ಮಾತ್ರ ಆಯಿತು. ಇಲ್ಲಿ ನಾವು ಬಿ ಕನ್ಸಿಡರ್ ಮಾಡೋದಿಲ್ಲ, ಅದು ಮೈನಸ್ ಆಗುತ್ತೆ. ಹಾಗಾಗಿ ಇದು ಋಣಾತ್ಮಕ ಕೂಡ ಆಗಿರ್ಬೋದು, ಶೂನ್ಯ ಕೂಡ ಆಗಿರ್ಬೋದು. ಯಾವ ರೀತಿಯಾಗಿ ಶೂನ್ಯ ಇರುತ್ತೆ, ಒಬ್ಬ ವ್ಯಕ್ತಿ ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಬಂದು ಮತ್ತೆ ಎ ಸ್ಥಳಕ್ಕೆ ಬಂದು ನಿಂತರೆ, ಅಂದರೆ ಒಬ್ಬ ವ್ಯಕ್ತಿ ಪ್ರಾರಂಭಿಕ ಬಿಂದುವಿನಿಂದ ಒಂದು ಸ್ಥಳಕ್ಕೆ ಹೋಗಿ ಮತ್ತು ಒಂದು ಅಂತಿಮವಾಗಿರುವಂಥ ಪಾಯಿಂಟ್ ಕೂಡ ಪ್ರಾರಂಭಿಕವಾಗಿರುವಂಥ ಪಾಯಿಂಟ್ ಎರಡೂ ಕೂಡ ಒಂದೇ ಆಗಿದ್ದರೆ, ಅಲ್ಲಿ ಏನಾಗಿರುತ್ತೆ ಅಂದರೆ ಶೂನ್ಯ ಆಗಿರುತ್ತೆ. ಏನಾಗಿರುತ್ತೆ, ವ್ಯಾಲ್ಯೂ ಶೂನ್ಯ ಆಗಿರುತ್ತೆ.
ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಪಾಸಿಟಿವ್ ಯಾವ ರೀತಿ ಇರುತ್ತೆ, ನೆಗೆಟಿವ್ ಯಾವ ರೀತಿ ಇರುತ್ತೆ. ಎ ವ್ಯಕ್ತಿ ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಬಂದು ನಿಂತರೆ ಇದು ಪಾಸಿಟಿವ್. ಒಬ್ಬ ವ್ಯಕ್ತಿ ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಹೋಗಿ ಮತ್ತೆ ಸಿ ಪಾಯಿಂಟ್ಗೆ ಬಂದು ನಿಂತರೆ ಇದು ನೆಗೆಟಿವ್. ಅಥವಾ ಒಬ್ಬ ವ್ಯಕ್ತಿ ಎ ಪಾಯಿಂಟಿಂದ ಹೋಗಿ ಬಿ ಪಾಯಿಂಟ್ಗೆ ಬಂದು ಮತ್ತೆ ರಿಟರ್ನ್ ಎಗೆ ಬಂದು ಸ್ಟಾಪ್ ಆದರೆ ಇದಕ್ಕೆ ಶೂನ್ಯ ಮೌಲ್ಯ ಅಂತೇಳಿ ಕರಿತೀವಿ. ಇಷ್ಟು ಡಿಸ್ಪ್ಲೇಸ್ಮೆಂಟಲ್ಲಿ ಇರುತ್ತೆ. ಸೊ ಉದಾಹರಣೆಗೆ ಏನಂತ ನೋಡ್ತಾ ಹೋಗೋಣ. ರೈಲ್ವೆ ಹೋಗಿದ ಒಟ್ಟು ದೂರ, ಇದಕ್ಕೆ ನಾವು ದೂರ ಅಂತ ಹೇಳಿ ಕರಿತೀವಿ. ಪ್ರಾರಂಭದಿಂದ ಅಂತ್ಯದ ನೇರ ಅಂತರಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಅಂತೇಳಿ ಕರಿತೀವಿ. ಸೊ ಇದಕ್ಕೆ ಸಂಬಂಧಿಸಿದಾಗೆ ಒಂದು ಉದಾಹರಣೆನ ನೋಡ್ತಾ ಹೋಗೋಣ. ಒಬ್ಬ ಹುಡುಗ 10 ಮೀಟರ್ ಮುಂದೆ ಹೋಗಿ 5 ಮೀಟರ್ ಹಿಂದಕ್ಕೆ ಬಂದನು. ಹಾಗಾದರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು, ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯಿತು? ಸೊ ಟೋಟಲ್ ಡಿಸ್ಟೆನ್ಸ್ ಅಂದರೆ 10 ಮೀಟ್ರ್ ಮುಂದೆ ಹೋಗ್ತಾನೆ ಮತ್ತು 5 ಮೀಟರ್ ಹಿಂದಕ್ಕೆ ಬರ್ತಾನೆ. ಅಂದರೆ 10 + 5 15 ಟೋಟಲ್ ಡಿಸ್ಟೆನ್ಸ್ ಆಯಿತು. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು? ಟೋಟಲ್ 10 ಕವರ್ ಮಾಡ್ತಾರೆ, ಆವಾಗ 5 ವಾಪಸ್ ಬಂದರೆ 10 - 5 ತಂದಾಗ 5 ಇದೇನಾಗಿರುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಇದು ಒಂದು ಉದಾಹರಣೆಯನ್ನು ಗಮನಿಸಿದ್ವಿ. ಇಲ್ಲಿ ನಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ನಾವು ಚಲಿಸಿರುವಂಥ ದೂರವನ್ನು ನಾವು ಕನ್ಸಿಡರ್ ಮಾಡಿ ಇದಕ್ಕೆ ನಾವು ದೂರ ಅಂತೇಳಿ ಕರಿತೀವಿ. ಸ್ಥಳಾಂತರ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತಕ್ಕಂಥದ್ದು ಇದು ಒಂದು ನೇರ ದಾರಿ ಅಂತ ನೀವು ನೆನ್ಪಿಟ್ಕೋಬೇಕು. ಸೊ ಇದು ನಿಮಗೆ ದೂರ ಮತ್ತು ಸ್ಥಳಾಂತರ ಈ ಎರಡರ ನಡುವಿನ ವ್ಯತ್ಯಾಸ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದಿನ ಒಂದು ಕಾನ್ಸೆಪ್ಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಮುಂದಿನ ಒಂದು ಕಾನ್ಸೆಪ್ಟು ಸೊ ಅದು ವೇಗ, ಅದರ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟು ವೇಗ ವಿಧಗಳು, ಉದಾಹರಣೆಗಳನ್ನು ಈಗ ನೋಡ್ತಾ ಹೋಗೋಣ. ಸೊ ವೇಗ ಅಥವಾ ಸ್ಪೀಡ್, ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಸೊ ವೇಗ ಅಂದರೆ ಸ್ಪೀಡ್ ಅಂತ ಹೇಳಿ ನಾವು ಇಲ್ಲಿ ಕರಿತೀವಿ. ಸೊ ವ್ಯಾಖ್ಯಾನ ಏನಿದೆ ಮೊದಲಿಗೆ ನೋಡ್ತಾ ಹೋಗೋಣ. ಒಂದು ವಸ್ತು ಎಷ್ಟು ದೂರವನ್ನು ಎಷ್ಟು ಸಮಯದಲ್ಲಿ ಚಲಿಸುತ್ತದೆ ಎಂಬುದನ್ನು ನಾವು ವೇಗ ಅಂತೇಳಿ ಕರಿತೀವಿ. ಒಂದು ವಸ್ತು ಎಷ್ಟು ದೂರವನ್ನು ಎಷ್ಟು ಸಮಯದಲ್ಲಿ ಚಲಿಸುತ್ತೆ. ಓಕೆ, ಈಗ ಒಂದು ಕಾರ್ ಚಲಿಸ್ತಾ ಇದೆ ಅಥವಾ ಒಂದು ಬೈಕ್ ಚಲಿಸ್ತಾ ಇದೆ, ಅದು ಒಂದು ವಸ್ತು ಆಯಿತು. ಅದು ಎಷ್ಟು ಕಿಲೋಮೀಟ್ರ್ ಹೋಯಿತು? 10 ಕಿಲೋಮೀಟ್ರ್ ಹೋಯ್ತಾ, 20 ಕಿಲೋಮೀಟ್ರ್ ಹೋಯ್ತಾ, ಎಷ್ಟು ಸಮಯದಲ್ಲಿ ಹೋಯಿತು? ಒಂದು ವಸ್ತು ಎಷ್ಟು ದೂರವನ್ನು ಎಷ್ಟು ಸಮಯದಲ್ಲಿ ಚಲಿಸ್ತು ಎನ್ನುವುದನ್ನು ನಾವು ವೇಗ ಅಂಥೇಳಿ ಕರಿತೀವಿ. ಸೊ ವೇಗವನ್ನು ಕಂಡುಹಿಡಿಯುವಂತಹ ಸೂತ್ರ ಈ ರೀತಿಯಾಗಿದೆ. ವೇಗ = ವಸ್ತು ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಸಮಯ. ವೇಗ = ದೂರ ಡಿವೈಡೆಡ್ ಬೈ ಸಮಯ. ವಿ ಅಂತಂದರೆ ವೇಗ, ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಥವಾ ದೂರ, ಟಿ ಅಂದರೆ ಸಮಯ. ಇದರ ಒಂದು SI ಯೂನಿಟ್ ಏನಿದೆ ಅಂದರೆ ಮೀಟರ್/ಸೆಕೆಂಡ್. SI ಯೂನಿಟ್ ಅಂದರೆ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್/ಸೆಕೆಂಡ್ ಇದೆ. ಸೊ ಇದರ ಒಂದು SI ಯೂನಿಟನ್ನು ಮೀಟರ್/ಸೆಕೆಂಡ್ ಅಂತ ಹೇಳಿ ಕರಿತೀವಿ. ಸೊ ಇದರ ಬಳಕೆಗಳು ಇನ್ನೂ ಎಲ್ಲ ಯೂಸ್ ಆಗುತ್ತೆ, ಯಾವೆಲ್ಲ ಯೂನಿಟ್ಸ್ಗಳಿದ್ದಾವೆ ಈ ಒಂದು ವೇಗಕ್ಕೆ ಸಂಬಂಧಿಸಿದ ಹಾಗೆ ನೋಡೋದಾದರೆ km/h, km/h ಮತ್ತು cm/s ಅಂದರೆ ಇವು ಸ್ಟ್ಯಾಂಡರ್ಡ್ ಯೂನಿಟು. ಕಡಿಮೆ ಮಾಪನ ಇರುವಂಥವು, ಜಾಸ್ತಿ ಮಾಪನ ಇರುವಂಥವು, ಇವುಗಳನ್ನು ಯೂನಿಟಾಗಿ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ವೇಗದ ವಿಧಗಳು ಟೈಪ್ಸ್ ಆಫ್ ಸ್ಪೀಡ್ಸ್. ಮೊದಲನೇದು ಯೂನಿಫಾರ್ಮ್ ಸ್ಪೀಡ್, ನಾನ್ ಯೂನಿಫಾರ್ಮ್ ಸ್ಪೀಡ್. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಏಕರೂಪ ವೇಗ, ಸಮರೂಪ ವೇಗ, ಸಮವೇಗ ಮತ್ತು ಅಸಮವೇಗ ಅಂದಾಗ ಸಮಾನಾಂತರಗಳಲ್ಲಿ ಸಮಾನ ದೂರವನ್ನು ಚಲಿಸುವ ವಸ್ತುವಿನ ವೇಗವನ್ನು ಸಮವೇಗ ಅಂತೇಳಿ ಕರಿತೀವಿ. ಸೊ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಒಂದು ಕಾರ್ ಇದೆ ಅಥವಾ ಒಂದು ಬೈಕ್ ಇದೆ. ಈ ಒಂದು ಕಾರು ಅಥವಾ ಬೈಕು ಈಗ 10 ಕಿಲೋಮೀಟರ್ ಚಲಿಸಲಿಕ್ಕೆ ಅಥವಾ 1 ಕಿಲೋಮೀಟರ್ ಚಲಿಸಲಿಕ್ಕೆ 10 ನಿಮಿಷ ಟೈಮ್ ತಗೋತು. 1 ಕಿಲೋಮೀಟರ್ ಚಲಿಸಲಿಕ್ಕೆ 10 ನಿಮಿಷ ಟೈಮ್ ತಗೋತು. 2ನೇ ಕಿಲೋಮೀಟರ್ ಚಲಿಸಲಿಕ್ಕೆ ಕೂಡ 10 ನಿಮಿಷ ಏನು ಮಾಡ್ತು, ಟೈಮನ್ನು ತಗೋತು. ಸೊ ಅಂದರೆ ಈಗ ನಿರ್ದಿಷ್ಟವಾಗಿ 1 ಕಿಲೋಮೀಟ್ರಿಗೆ 10 ನಿಮಿಷ ಅಂದರೆ 2ನೇ ಕಿಲೋಮೀಟ್ರಿಗೆ 20 ನಿಮಿಷ, 3ನೇ ಕಿಲೋಮೀಟ್ರಿಗೆ 30 ನಿಮಿಷ, ಈ ರೀತಿಯಾಗಿ ಕಾನ್ಸ್ಟಂಟ್ ಸಮಯವನ್ನು
ನಿರ್ದಿಷ್ಟವಾದ ದೂರಕ್ಕೆ ನಿರ್ದಿಷ್ಟವಾದ ಸಮಯವನ್ನು ತೆಗೆದುಕೊಳ್ಳುವಂಥ ವಾಹನಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಇದಕ್ಕೆ ಸಮವೇಗ ಅಥವಾ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಲಿಸ್ಟನ್ನು ಕೊಟ್ಟಿದ್ದಾರೆ. 0 ಸೆಕೆಂಡ್ಗೆ 0 ಇರುತ್ತೆ. 1 ಕಿಲೋಮೀಟ್ರ್ ಒಂದು ಸೆಕೆಂಡ್ಗೆ 20 ಮೀಟರ್ ಚಲಿಸ್ತು. 2ನೇ ಸೆಕೆಂಡ್ಗೆ 40 ಅಂದರೆ 20 ಮೀಟರ್ ಏನಾಗ್ತಾಯಿದೆ, ಇನ್ಕ್ರೀಸ್ ಆಗ್ತಾಯಿದೆ. ಅಂದರೆ ಆ ಒಂದು ಕಿಲೋಮೀಟ್ರಿಗಿನ ಕಾನ್ಸ್ಟೆಂಟ್ ಆಗಿ ಹೋಗ್ತಾ ಇದೆ. ಇಲ್ಲಿ ಟೈಮ್ ಜೊತೆ ವೇರಿ ಆಗ್ತಾಯಿಲ್ಲ, ಅದರ ಜೊತೆಗೆ ಡಿಸ್ಟೆನ್ಸ್ ಕೂಡ ವೇರಿ ಆಗ್ತಾಯಿಲ್ಲ. ಸೊ ಈಗ 1 ಸೆಕೆಂಡ್ಗೆ ಎಷ್ಟು 10 ಮೀಟರ್ ಚಲಿಸ್ಬೇಕಪ್ಪ ಅಂದರೆ 2ನೇ ಸೆಕೆಂಡ್ಗೂ ಕೂಡ ಅಷ್ಟೇ ಚಲಿಸುವಂಥದ್ದು. ಇದಕ್ಕೆ ನಾವು ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿ ಕರಿತೀವಿ. ಸೊ ಯೂನಿಫಾರ್ಮ್ ಸ್ಪೀಡ್ಗೆ ಉದಾಹರಣೆಗೆ ಏನಪ್ಪ ಅಂದರೆ ಒಂದು ರೈಲು ನಿಶ್ಚಿತ ವೇಗದಲ್ಲಿ ಸರಳ ಹಳಿಯಲ್ಲಿ ಚಲಿಸುವಂಥದ್ದು. 60 km/h ವೇಗದಲ್ಲಿ ನಿರಂತರವಾಗಿ ಚಲಿಸುವಂತಹ ಕಾರು. ಅಂದರೆ ಅದು 1 ಗಂಟೆಗೆ 60 ಕಿಲೋಮೀಟರ್ ನಿರಂತರವಾಗಿ ಚಲಿಸ್ತಾ ಇದ್ದರೆ ಇದಕ್ಕೆ ನಾವು ಸಮರೂಪ ಅಥವಾ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿ ಕರಿತೀವಿ. ಗಡಿಯಾರದ ಗಡಿಯಾರ ಸೆಕೆಂಡಿಗೆ ಅಥವಾ ಮಿನಿಟ್ ಹ್ಯಾಂಡ್ ಆಗಿರ್ಬೋದು, ಇದು ಏನಾಗಿರುತ್ತೆ, ಸಮರೂಪವಾಗಿ ಚಲಿಸೋದನ್ನು ನಾವು ಕಾಣ್ತೀವಿ. ಇದಕ್ಕೆ ನಾವು ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಅಸಮವೇಗ ಅಥವಾ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿ ಕರಿತೀವಿ. ಅದೇ ಒಂದು ಉದಾಹರಣೆಯನ್ನು ಕೊಡೋದಾದರೆ, ಒಂದು ಕಾರು 1 ಸೆಕೆಂಡ್ಗೆ 10 ಮೀಟರ್ ಚಲಿಸ್ತು. 1 ಸೆಕೆಂಡ್ಗೆ 10 ಮೀಟರ್ ಚಲಿಸ್ತು. ಅಂದರೆ 2ನೇ ಸೆಕೆಂಡ್ಗೆ ಅದು ಏನಾಯಿತು, 20 ಕಿಲೋಮೀಟರ್ ಚಲಿಸ್ತು. ಅಂದರೆ ವೇರಿಯೇಷನ್ ಆಗ್ತಾಯಿದೆ. ಒಮ್ಮೆ 10 ಮೀಟರ್, ಒಮ್ಮೆ 20, ಒಮ್ಮೆ 40, ಒಮ್ಮೆ 50 ಈ ರೀತಿಯಾಗಿ ವೇರಿಯೇಷನ್ ಆಗ್ತಾಯಿದೆ. ಅಂದರೆ ಇದರ ಸ್ಪೀಡ್ ಏನಿಲ್ಲ, ಕಾನ್ಸ್ಟೆಂಟಾಗಿ ಇಲ್ಲ. ಹಾಗಾಗಿ ಇದಕ್ಕೆ ನಾವು ಅಸಮವೇಗ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿ ಕರಿತೀವಿ. ಸೊ ಉದಾಹರಣೆಗಳು ಏನಂತ ನೋಡ್ತಾ ಹೋಗೋಣ. ಮೊದಲನೇ ಒಂದು ಉದಾಹರಣೆ, ಈಗ ಸೈರನ್ಗಳು ಅಂತ ಹೇಳಿ ಕರಿತೀವಿ. ಈಗ ಸಂಚಾರ ಸಿಗ್ನಲ್ಗಳು ಅಂದರೆ ಬಸ್ ಬಂದ ತಕ್ಷಣ ಏನು ಮಾಡ್ತೀವಿ, ಸೈರನ್ ಹಾಕುವಂಥದ್ದು. ಈಗ ಚಲಿಸುತ್ತಾ ಇರುವಂಥ ಕಾರುಗಳು ಸೈರನ್ ಹಾಕುವಂಥದ್ದು ಅಂದರೆ ಹಾರ್ನನ್ನು ಹೊಡೆಯುವಂಥದ್ದು. ಇದು ಸಮರೂಪವಾಗಿ ಅಥವಾ ಏಕರೂಪವಾಗಿ ಇರೋದಿಲ್ಲ. ಎರಡನೇದು ಆಟೋಮೊಬೈಲ್ ಸ್ಟಾಪ್ ಆಗಿ ವೇಗ ಹೆಚ್ಚಿಸುವುದು. ಆಟೋಮೊಬೈಲ್ಗಳು ಏನಾಗುತ್ತೆ, ಒಮ್ಮೆ ಸ್ಟಾಪ್ ಆಗೋದು, ಒಮ್ಮೆ ಇನ್ಕ್ರೀಸ್ ಆಗೋದು. ಅಂದರೆ ಯಾರೂ ಇಲ್ಲದೆ ಹೋದರೆ ಸ್ಪೀಡಾಗಿ ಹೋಗೋದು, ಅಥವಾ ಮುಂದ್ಗಡೆ ಏನಾದರೂ ಬಂದುಬಿಟ್ಟು ಇಲ್ಲಿ ಸ್ಟಾಪ್ ಆಗಿಬಿಡೋದು. ಈ ರೀತಿಯಾಗಿ ಮಾಡ್ತಾ ಹೋದರೆ ಇದಕ್ಕೆ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿ ಕರಿತೀವಿ. ಮೂರನೇದು, ಕೋಲಾಡುವ ಆಟಗಾರನು ಮೊದಲು ನಿಧಾನವಾಗಿ ನಂತರ ವೇಗವಾಗಿ ಚಲಿಸುವಂಥದ್ದು. ಈಗ ನೀವು ರನ್ನರ್ಸ್ ಅಂದರೆ ರನ್ನಿಂಗ್ ಮಾಡುವಂಥವ್ರನ್ನು ನೋಡ್ಬೋದು. ಅವರು ಏನು ಮಾಡ್ತಾರೆ, ಮೊದಲಿಗೆ ಸ್ಲೋ ಆಗಿ ಚಲಿಸ್ತಾರೆ. ನಂತರ ಸಮಯದಲ್ಲಿ ಏನು ಮಾಡ್ತಾರೆ, ಗ್ರ್ಯಾಜುಯೇಟೆಡ್ ಆಗಿ ಏನು ಮಾಡ್ತಾರೆ, ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ರೆಗ್ಯುಲರಾಗಿ ಟೈಮನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದನ್ನು ನಾವು ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ವೇಗ ಅಂದ್ರೇನು, ಅದಕ್ಕೆ ಸ್ಟ್ಯಾಂಡರ್ಡ್ ಆಗಿರುವಂಥ ಅಂತಾರಾಷ್ಟ್ರೀಯ ಏಕಮಾನ ಯಾವುದು, ಸೊ ಇದನ್ನು ಯಾವ ರೀತಿಯಾಗಿ ಹೇಳ್ತೀವಿ, ಇದರಲ್ಲಿರುವಂಥ ವಿಧಗಳೇನು, ಸೊ ಇದಕ್ಕೆ ಸಂಬಂಧಿಸಿದ ವ್ಯಾಖ್ಯಾನ, ಇದನ್ನು ನಾವು ಡೀಟೇಲಾಗಿ ಈಗ ಸ್ಟಡಿ ಮಾಡಿದ್ವಿ. ಇದಕ್ಕೆ ಸಂಬಂಧಿಸಿದಾಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ, ನೋಡ್ಕೊಂಬಿಡಿ. ಸೊ ವೇಗವು ದೂರ ಮತ್ತು ಸಮಯದ ಮೇಲೆ ಅವಲಂಬಿಸಿದೆ. ವೇಗ ಅಂತಕ್ಕಂಥದ್ದು ಒಂದು ವಾಹನ ಅಥವಾ ಒಂದು ವಸ್ತು ಎಷ್ಟು ದೂರ ಚಲಿಸ್ತಾ ಇದೆ, ಎಷ್ಟು ಸಮಯದ ಮೇಲೆ ಚಲಿಸ್ತಾ ಇದೆ, ಇದರ ಮೇಲೆ ಅದು ಏನಾಗಿದೆ, ಅವಲಂಬನೆಯನ್ನು ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ಸೊ ಸಮಾನ ದೂರಕ್ಕೆ ಕಡಿಮೆ ಸಮಯ ಬೇಕಾದರೆ ವೇಗ ಹೆಚ್ಚು. ಅಂದರೆ ಸಮಾನ ದೂರಕ್ಕೆ ಕಡಿಮೆ ಸಮಯ ಬೇಕಾದರೆ ಅದಕ್ಕೆ ವೇಗ ಏನಾಗಿರಬೇಕು, ಹೆಚ್ಚಾಗಿ ಇರಬೇಕು. ಅಂದರೆ ಸ್ಪೀಡಾಗಿ ಹೋದರೆ ಜಲ್ದಿ ರೀಚ್ ಆಗುವಂಥದ್ದನ್ನು ನಾವು ಗಮನಿಸ್ತೀವಿ. ನೆಕ್ಸ್ಟು, ವೇಗವು ಒಂದಿಷ್ಟು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ವೇಗ ಅಂತಕ್ಕಂಥದ್ದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಸ್ಕೇಲಾರ್ ಯಾಕಪ್ಪ ಅಂದರೆ ಇದಕ್ಕೆ ನಿರ್ದಿಷ್ಟವಾದ ದಿಕ್ಕು ಇರೋದಿಲ್ಲ, ಹಾಗಾಗಿ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಈಗ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವು ತಿಳ್ಕೊಂಡ್ರೆ ವೇಗಕ್ಕೆ ಸಂಬಂಧಿಸಿದ ಹಾಗೆ ಡೆಫಿನೇಷನ್ನು, ಸೂತ್ರ ಮತ್ತು ಅದಕ್ಕೆ ಸ್ಟ್ಯಾಂಡರ್ಡ್ ಯೂನಿಟ್ಸ್ಗಳೇನು, ಅದರ ವಿಧಗಳನ್ನು ನೋಡಿದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಗಮನಿಸಿದರೆ ಇಷ್ಟು ವೇಗಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಅದು ವೆಲಾಸಿಟಿ. ಜವ ಅಂದರೆ ಏನು, ವೆಲಾಸಿಟಿ ಅಂದರೆ ಏನು, ಎರಡು ಒಂದೇನಾ, ಯಾವ ರೀತಿಯಾಗಿದೆ ಇದನ್ನು ನೋಡ್ತಾ ಹೋಗೋಣ. ಸೊ ಸಮವೇಗ ಯೂನಿಫಾರ್ಮ್ ಸ್ಪೀಡ್ ಮೋಷನ್
ನಾನ್ ಯೂನಿಫಾರ್ಮ್ ಸ್ಪೀಡ್ ಮೋಷನ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಇದಕ್ಕೆ ಸಂಬಂಧಿಸಿದಾಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿದೆ. ಸೊ ಏನು ಕಾನ್ಸೆಪ್ಟಪ್ಪ ಅಂದರೆ ಉದಾಹರಣೆನ ನೋಡಿದ್ವಿ ಮತ್ತು ಅದಕ್ಕೆ ಸಂಬಂಧಿಸಿದ ವ್ಯಾಖ್ಯಾನವನ್ನು ಕೂಡ ನಾವು ನೋಡಿದ್ವಿ. ಈಗ ಅದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದಿಷ್ಟು ಗ್ರಾಫ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಈ ಗ್ರಾಫ್ ಅಂದರೆ ಯಾವ ರೀತಿಯಾಗಿರುತ್ತೆ, ಇದನ್ನು ನಾವು ಎಲ್ಲಿ ಯೂಸ್ ಮಾಡಬೇಕು, ಯಾವ ರೀತಿಯಾದ ಗ್ರಾಫ್ಗೆ ಏನಂತ ಕರೀತಾರೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಮ್ಯಾಪ್ ಡಿಸ್ಟನ್ಸ್ ಟೈಮ್ ಅಂದರೆ ನಾವು ಡಿಸ್ಟನ್ಸ್ ಅಂದರೆ ಏನು ಅಂತ ಡೆಫಿನೇಷನನ್ನು ನೋಡಿದ್ವಿ. ಯಾವುದೇ ಒಂದು ವಸ್ತು ಸಮಯದೊಂದಿಗೆ ಬದಲಾವಣೆ ಆದರೆ ಅದಕ್ಕೆ ನಾವು ದೂರ ಅಂತ ಹೇಳಿ ಕರಿತೀವಿ. ಹಾಗಾದರೆ ಡಿಸ್ಟನ್ಸ್ ಯಾವಾಗಲೂ ಚಲನೆಯಲ್ಲಿ ಇರುವಂಥ ವಸ್ತು ಆ ಒಂದು ದೂರದೊಂದಿಗೆ ಸಮಯದೊಂದಿಗೆ ಅದರ ದೂರ ಬದಲಾವಣೆ ಆಗೋದ್ರಿಂದ ನಾವಿಲ್ಲಿ ಡಿಸ್ಟನ್ಸ್ ಟೈಮ್ ಗ್ರಾಫ್ ಅಂತ ಹೇಳಿ ಹೇಳ್ತೀವಿ. ಸೊ ಇದು ಯಾವ ಒಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಪಾತ್ ಅಂದರೆ ಸೊ GPS ಟೆರ್ ಆಗಿರ್ಬೋದು, PS ಟೆರ್ ಆಗಿರ್ಬೋದು, TET ಆಗಿರ್ಬೋದು, ಅಥವಾ ಈ 9th ಸ್ಟ್ಯಾಂಡರ್ಡಲ್ಲಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳುವಂಥ ಪ್ರಶ್ನೆ ಕೂಡ ಆಗಿರ್ಬೋದು. ಈ ಒಂದು ಪ್ರಶ್ನೆಯಲ್ಲಿ ಕೆಲವೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೊಡ್ತಾರೆ ಅಥವಾ ನೇರವಾಗಿ ಈ ರೀತಿಯಾದ ಕ್ವಶನ್ಸ್ಗಳನ್ನು ಕೊಡ್ತಾರೆ. ಸೊ ಏನಿದೆ ಕ್ವಶನ್ ಅಂತ ನೋಡ್ತಾ ಹೋದಾಗ ಡಿಸ್ಟನ್ಸ್ ಟೈಮ್ ಗ್ರಾಫ್ ಅಂತಂದಾಗ ಯಾವ ರೀತಿಯಾಗಿರುತ್ತೆ ಈ ಗ್ರಾಫು ಎಂತಕ್ಕಂಥದ್ದು ಯಾವ ರೀತಿಯಾಗಿರುತ್ತೆ ಅಂದರೆ ದೂರ ಹೆಚ್ಚಾದಂತೆ ಅದರ ಜೊತೆಗೆ ಸಮಯವೂ ಕೂಡ ಬದಲಾವಣೆ ಆಗೋದ್ರಿಂದ ಇಲ್ಲಿ ನೇರವಾಗಿ ಈ ಒಂದು ಗ್ರಾಫ್ ಸಿಗುವಂಥದ್ದು ಇದಕ್ಕೆ ಸಮವೇಗ ಸೂಚಿಸುತ್ತದೆ ಅಂತ ಹೇಳ್ತಾ ಹೋಗೋಣ. ಈಗ ದೂರ ಹೆಚ್ಚಾದಂತೆ ಸಮಯ ಕೂಡ ಜಾಸ್ತಿ ಆಗುತ್ತೆ, ಇದಕ್ಕೆ ನಾವು ಡಿಸ್ಟನ್ಸ್ ಟೈಮ್ ಗ್ರಾಫ್ ಅಂತ ಹೇಳಿ ಕರಿತೀವಿ. ಇದು ಏನಾಗಿರುತ್ತೆ ಯಾವಾಗಲೂ ಯೂನಿಫಾರ್ಮ್ ಆಗಿರುತ್ತೆ, ಅಂದರೆ ಸಮವಾಗಿ ಇರುತ್ತೆ. ಈ ರೀತಿಯಾಗಿರುವಂಥ ಗ್ರಾಫ್ಗೆ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇನ್ಕ್ರೀಸ್ ಆಗ್ತಾ ಹೋದರೆ ಇದಕ್ಕೆ ನಾವು ಡಿಸ್ಟನ್ಸ್ ಟೈಮ್ ಗ್ರಾಫ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಡಿಸ್ಟನ್ಸ್ ಟೈಮ್ ಗ್ರಾಫ್ ಇಲ್ಲಿ ಸಮವೇಗ ಇದು ಮೊದಲನೇ ಒಂದು ಗ್ರಾಫನ್ನು ಗಮನಿಸಿದ್ವಿ. ಇದು ಸಮವೇಗ ಮತ್ತು ಯಾವಾಗಿರುತ್ತೆ ವೇಗ ಸ್ಥಿರವಾಗಿದ್ದಾಗ ಈ ರೀತಿಯಾಗಿರುತ್ತೆ. ಅಥವಾ ನಾನ್ ಯೂನಿಫಾರ್ಮ್ ಸ್ಪೀಡ್ ಇದ್ದಾಗ ಗ್ರಾಫ್ ಯಾವ ರೀತಿಯಾಗಿ ಬರುತ್ತೆ, ಇದು ಕೂಡ ಡಿಸ್ಟನ್ಸ್ ಜೊತೆಗೆ ಟೈಮ್ ಕೂಡ ಚೇಂಜ್ ಆಗೋದ್ರಿಂದ ಅದು ನಾನ್ ಯೂನಿಫಾರ್ಮ್ ಆಗಿರುತ್ತೆ. ಒಂದು ಸರಿ ಜಾಸ್ತಿ ಆಗುತ್ತೆ, ಒಂದು ಸರಿ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಈ ಗ್ರಾಫ್ ಎನ್ನುವಂಥದ್ದು ವಕ್ರವಾಗಿದ್ದರೆ ಇದನ್ನು ನಾವು ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಶಾರ್ಟಾಗಿ ನೀವು ಒಂದು ಟ್ರಿಕ್ಸನ್ನು ನೆನ್ಪಿಟ್ಕೋದಾದರೆ ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಸಮವೇಗ ತಂದಾಗ ಇದು ಸ್ಥಿರ ವೇಗದಲ್ಲಿ ಇರುತ್ತೆ, ಸಮವೇಗ ತಂದಾಗ ಇದು ಸ್ಥಿರವಾಗಿ ಇರುತ್ತೆ, ಇದು ಕಾನ್ಸ್ಟಂಟ್ ಸ್ಪೀಡು. ಅಸಮ ಅಂದರೆ ವೇಗ ಬದಲಾವಣೆ ಆಗುತ್ತೆ, ಇದು ವೇರಿಯೇಬಲ್. ಆದರೆ ವೇರಿಯೇಬಲ್ ಅಂದರೆ ಚೇಂಜ್ ಆಗುವಂಥದ್ದು. ಸೊ ಸಮಾನ ಸಮಯ ಮತ್ತು ಸಮಾನ ದೂರ ಅಂದರೆ ಸಮಾನವಾಗಿರಬೇಕು, ದೂರ ಕೂಡ ಸಮಾನವಾಗಿರಬೇಕು, ಸಮಯ ಕೂಡ ಸಮಾನವಾಗಿರಬೇಕು. ಇದಕ್ಕೆ ಸಮಾನ ದೂರ ಸಮಯ ಅಂತ ಹೇಳಿ ಕರಿತೀವಿ. ಸಮಾನ ಸಮಯದಲ್ಲಿ ವಿಭಿನ್ನ ದೂರ ಆಗಿದ್ದರೆ ನಾಟ್ ಈಕ್ವಲ್ ಅಂತ ಹೇಳಿ ಕರಿತೀವಿ. ಸೊ ನೇರ ರೇಖೆ ಇದ್ದಾಗ ಯೂನಿಫಾರ್ಮ್ ಸ್ಪೀಡ್ ಇದ್ದಾಗ ರೇಖೆ ಈ ರೀತಿಯಾಗಿ ಬರುತ್ತೆ, ನಾನ್ ಯೂನಿಫಾರ್ಮ್ ಸ್ಪೀಡ್ ಇದ್ದಾಗ ಈ ರೀತಿಯಾಗಿ ವಕ್ರ ರೇಖೆ ಬರುತ್ತೆ. ಈ ರೀತಿಯಾಗಿ ನಾವು ಒಂದು ಸಿಂಪಲ್ಲಾಗಿ ಮೈಂಡ್ ಮ್ಯಾಪ್ ಮಾಡ್ಕೊಂಡು ಈ ರೀತಿಯಾಗಿ ನೆನ್ಪಿಟ್ಕೋಬೋದು. ಸೊ ಮುಂದಿನ ಒಂದು ಕಾನ್ಸೆಪ್ಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಮುಂದಿನ ಒಂದು ಕಾನ್ಸೆಪ್ಟು ವೇಗ ಅಥವಾ ವೆಲಾಸಿಟಿ. ಈಗ ಜವ ಅಂತಂದರೆ ಏನು, ಸ್ಪೀಡ್ ಅಂತಂದರೆ ಏನು, ವೆಲಾಸಿಟಿ ಅಂತಂದರೆ ಏನು, ನಾವು ಕೇಳಲಿಕ್ಕೆ ಅಂದರೆ ನಾವು ರಿಯಲೈಸ್ ಮಾಡ್ಕೋತೀವಿ ವೆಲಾಸಿಟಿ ಅಥವಾ ಸ್ಪೀಡ್ ಅಂತೇಳಿ. ಎರಡೂ ಕೂಡ ನಮಗೆ ಏನಾಗ್ತವೆ ಅಂದರೆ ಒಂದೇ ರೀತಿಯಾಗಿ ಅನಿಸುತ್ತೆ. ಆದರೆ ವೇಗ ಅಂದರೆ ಏನು, ಸ್ಪೀಡ್ ಅಂದರೆ ಏನು ಅಂತ ನಾವು ವ್ಯಾಖ್ಯಾನ ಉದಾಹರಣೆ ಇದರ ಮೂಲಕ ನೋಡ್ತಾ ಹೋಗೋಣ. ಮೊದಲನೇದಾಗಿ ವ್ಯಾಖ್ಯಾನ ಏನು ಹೇಳುತ್ತೆ ಈ ಒಂದು ವೆಲಾಸಿಟಿಗೆ ಸಂಬಂಧಿಸಿದಾಗಿ. ಸ್ಥಳಾಂತರದ ದರವನ್ನು ವೇಗ ಅಂತೇಳಿ ಕರಿತೀವಿ. ಸ್ಪೀಡ್ ಅಂದರೆ ಏನಂತ ಹೇಳಿದ್ವಿ ನಾವು, ಆ ಒಂದು ದೂರದೊಂದಿಗೆ ಸಮಯದ ಬದಲಾವಣೆ ಆಗೋದಕ್ಕೆ ನಾವು ಸ್ಪೀಡ್ ಅಂತ ಹೇಳಿ ಕರೆದ್ವಿ. ಸೊ ಇಲ್ಲಿ ಏನಾಗುತ್ತೆ, ಸ್ಥಳಾಂತರದ ದರ ಅಂದರೆ ಒಂದು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಇದನ್ನು ನಾವು ಏನಂತ ಕರಿತೀವಿ, ವೆಲಾಸಿಟಿ ಅಂತ ಹೇಳಿ ಕರಿತೀವಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಸ್ತು ಸ್ಥಳಾಂತರವಾದಾಗ ಆ ಒಂದು ಸ್ಥಳಾಂತರದ ದರ ಎಷ್ಟಿತ್ತು, ಯಾವ ಒಂದು ಸ್ಪೀಡಲ್ಲಿ ಆ ಒಂದು ವಸ್ತು ಚಲನೆಯಲ್ಲಿ ಬದಲಾವಣೆಯನ್ನು ಕಾಣ್ತು, ಇದಕ್ಕೆ ನಾವು ವೆಲಾಸಿಟಿ ಅಂತ ಹೇಳಿ ಕರಿತೀವಿ. ಸೊ ಡೆಫಿನೇಷನನ್ನು ನೋಡ್ತಾ ಹೋಗೋಣ. ಒಂದು ವಸ್ತುವು ನಿರ್ದಿಷ್ಟ ಸಮಯದಲ್ಲಿ ಮಾಡಿದ ಸ್ಥಳಾಂತರದ ದರವನ್ನು ವೇಗ ಅಂತೇಳಿ ಕರಿತೀವಿ. ಸಮಯದೊಂದಿಗೆ
ದೂರ ಬದಲಾವಣೆ ಆದರೆ ಅದಕ್ಕೆ ನಾವು ಏನಂತ ಕರಿತೀವಿ, ಸ್ಪೀಡ್ ಅಂತ ಕರಿತೀವಿ. ಆದರೆ ವೆಲಾಸಿಟಿ ಅಂತಂದರೆ ಒಂದು ವಸ್ತು ಇನ್ನೊಂದು ಸ್ಥಳಕ್ಕೆ ಬದಲಾವಣೆಯಾದಾಗ ಆ ಒಂದು ಸ್ಥಳಾಂತರದಲ್ಲಿ ಆದ ಬದಲಾವಣೆಯ ದರವನ್ನು ನಾವು ವೆಲಾಸಿಟಿ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಸೂತ್ರ ಏನಿದೆ, ಸ್ಪೀಡ್ ಅಂದರೆ ಈಗ ಜವ ಅಂತ ಏನು ಕರಿದ್ವಿ, ಆ ಸ್ಪೀಡ್ಗೆ ಕೂಡ ಇದೇ ರೀತಿಯಾದ ಫಾರ್ಮುಲಾ ಇತ್ತು, ದೂರ ಡಿವೈಡೆಡ್ ಬೈ ಸಮಯ ಅಂತೇಳಿ ಇತ್ತು. ಆದರೆ ಇಲ್ಲಿ ವೆಲಾಸಿಟಿ ಇದು ಕೂಡ ಹಾಗೆ ಬರುತ್ತೆ, ದೂರ ಬರೋದಿಲ್ಲ. ಇಲ್ಲಿ ಬದಲಾವಣೆಯ ದರ ಡಿವೈಡೆಡ್ ಬೈ ಸಮಯ ಅಂಥೇಳಿ ಕರಿತೀವಿ. ಇದರ ಒಂದು SI ಯೂನಿಟ್ ಏನಪ್ಪ ಅಂತಂದರೆ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ವಿ ಅಂತಂದರೆ ಇದರ ವೇಗ, ಎಸ್ ಅಂದರೆ ಸ್ಥಳಾಂತರ, ಟಿ ಅಂದರೆ ಸಮಯ. ಇದು ಇಂಪಾರ್ಟೆಂಟ್ ಫಾರ್ಮುಲಾ, ಅಂದರೆ ವೇಗಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಯಾವ ರೀತಿಯಾಗಿ ಅಂತ ನಾವು ನೋಡ್ತಾ ಹೋಗೋಣ. ಮುಖ್ಯ ಅಂಶಗಳು ನಾವಿಲ್ಲಿ ಏನು ತಿಳ್ಕೊಬೇಕಾಗಿದೆ, ಮುಖ್ಯ ಅಂಶ. ಈ ವೆಲಾಸಿಟಿ ಅಥವಾ ವೇಗ ಅಂತಂದರೆ ಇದು ಒಂದು ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಅಂತಂದರೆ ಏನು, ಇದು ವೆಕ್ಟರ್ ಕ್ವಾಂಟಿಟಿ ಅಂತಂದರೆ ಇದಕ್ಕೆ ನಿರ್ದಿಷ್ಟವಾದ ಸಮಯ ಇರುತ್ತೆ. ಅದಕ್ಕಾಗಿ ನಾವು ಇದಕ್ಕೆ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಅಂದರೆ ಇದಕ್ಕೆ ನಿರ್ದಿಷ್ಟವಾದ ದಿಕ್ಕು ಕೂಡ ಇರುತ್ತೆ, ಪ್ರಮಾಣ ಕೂಡ ಇರುತ್ತೆ. ಎಷ್ಟು ವೇಗದಲ್ಲಿ ಚಲಿಸ್ತು, ಎಷ್ಟು ಅಂದರೆ 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್, ಇದನ್ನು ನಾವು ಪ್ರಮಾಣ, ಕ್ವಾಂಟಿಟಿ ಅಥವಾ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಯಾವ ದಿಕ್ಕಿನಲ್ಲಿ ಇದು ಚಲಿಸ್ತು, ಇದಕ್ಕೆ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಸ್ಥಳಾಂತರದೊಂದಿಗೆ ವೇಗದ ಸಂಬಂಧವನ್ನು ಕೂಡ ಇದು ಹೊಂದಿದೆ. ಅಂದರೆ ಯಾವ ರೀತಿಯಾಗಿ ಈ ಒಂದು ವಸ್ತು ಚಲನೆಯಲ್ಲಿರುತ್ತೆ, ಅದರ ವೇಗ ಅದರ ಒಂದು ಸಂಬಂಧದೊಂದಿಗೆ ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಉದಾಹರಣೆಯನ್ನು ಗಮನಿಸ್ತಾ ಇದ್ದೀವಿ. ಒಂದು ವಸ್ತು ಪ್ರಾರಂಭ ಬಿಂದು ಎ ಪಾಯಿಂಟಿಂದ ಬಿ ಪಾಯಿಂಟ್ಗೆ ಹೋಗ್ತಾ ಇದೆ. ಅಲ್ಲಿ ಏನಾಗುತ್ತೆ ಅಂದರೆ ವಸ್ತುವಿನ ಸ್ಥಳಾಂತರವಾಗುತ್ತೆ. ಯಾವುದರ ಜೊತೆಗೆ, ಸಮಯದೊಂದಿಗೆ. ಇದಕ್ಕೆ ಬದಲಾವಣೆಯ ದರಕ್ಕೆ ನಾವು ವೆಲಾಸಿಟಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ಮುಖ್ಯವಾಗಿ ಇಲ್ಲಿ ವೆಲಾಸಿಟಿಯಲ್ಲಿ ಬರುವಂತಹ ಮುಖ್ಯವಾದ ವಿಧಗಳು ಯಾವುವು, ಟೈಪ್ಸ್ ಆಫ್ ವೆಲಾಸಿಟಿ. 3 ರೀತಿಯಾದ ವಿಧಗಳಿದ್ದಾವೆ. ಮೊದಲನೇದು ಏನಿದೆ ವಿಧ ಅಂತ ನೋಡ್ತಾ ಹೋದಾಗ, ಇದರಲ್ಲಿ ಬರುವಂಥ ಪ್ರಮುಖ ಸ್ಪೀಡು, ಇನ್ನೊಂದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಇನ್ನೊಂದು ಯೂನಿಫಾರ್ಮ್ ವೆಲಾಸಿಟಿ ಅಂತ 3 ಇದ್ದಾವೆ. ಸೊ ಎವರೇಜ್ ವೆಲಾಸಿಟಿ ಅಂದರೆ ಸರಾಸರಿ ವೇಗ, ಎರಡನೇದು ಕ್ಷಣಿಕ ವೇಗ, ಕ್ಷಣಿಕ ವೇಗ, ಇನ್ಸ್ಟಂಟಾಗಿ ಚೇಂಜ್ ಆಗುವಂಥ ವೆಲಾಸಿಟಿಗೆ ಕ್ಷಣಿಕ ವೇಗ ಅಂತ ಹೇಳಿ ಕರಿತೀವಿ. ಸೊ ಸಮವೇಗ ಅನ್ನುವಂಥದ್ದು 3ನೇ ಒಂದು ವಿಧ ಆಗಿದೆ. ಮೊದಲನೇ ವಿಧವನ್ನು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಒಂದು ಸ್ಥಳಾಂತರವನ್ನು ಒಟ್ಟು ಸಮಯದಿಂದ ಭಾಗ ಮಾಡಿದಾಗ ಬರುವಂಥ ವೇಗವನ್ನು ಸರಾಸರಿ ವೇಗ ಅಂಥೇಳಿ ಕರಿತೀವಿ. ಸರಾಸರಿ ವೇಗ ಒಟ್ಟು ಸ್ಥಳಾಂತರ ಅಂದರೆ ಎಷ್ಟು ಆ ವಸ್ತುವಿನಲ್ಲಿ ಎಷ್ಟು ಬದಲಾವಣೆ ಆಗಿದೆ, ಆ ಒಂದು ಬದಲಾವಣೆ ಮತ್ತು ಆ ಒಂದು ಬದಲಾವಣೆಗೆ ತೆಗೆದುಕೊಂಡಂಥ ಸಮಯಕ್ಕೆ ನಾವು ಸರಾಸರಿ ವೇಗ, ಒಟ್ಟು ಸ್ಥಳಾಂತರ ಡಿವೈಡೆಡ್ ಬೈ ಒಟ್ಟು ಸಮಯ, ಇದಕ್ಕೆ ನಾವು ಸರಾಸರಿ ವೇಗ ಅಂತೇಳಿ ಕರಿತೀವಿ. ಉದಾಹರಣೆಯನ್ನು ಗಮನಿಸ್ತಾ ಹೋಗೋಣ. ಈಗ ಮೊದಲೇ ಸರಾಸರಿಗೆ ಸಂಬಂಧಿಸಿದಾಗೆ ಎಕ್ಸಾಂಪಲ್ಗಳು ಕೂಡ ಕೊಟ್ಟಿದ್ದಾರೆ. ಏನಿದು ಎಕ್ಸಾಂಪಲ್ಗಳು ಅಂದರೆ ಈ ಒಂದು ಸರಾಸರಿ ವೇಗ, ಕ್ಷಣಿಕ ವೇಗ ಅಥವಾ ಸಮವೇಗಕ್ಕೆ ಸಂಬಂಧಿಸಿದ ಹಾಗೆ ಬರುವಂಥ ನ್ಯೂಮೆರಿಕಲ್ಸ್ ಅಂದರೆ ಸಮಸ್ಯಾತ್ಮಕ ಪ್ರಶ್ನೆಗಳು ಯಾವ ರೀತಿಯಾಗಿರ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ. ಉದಾಹರಣೆ ಒಂದು ಕಾರು ಪೂರ್ವದ ದಿಕ್ಕಿನಲ್ಲಿ 60 ಮೀಟರ್ ಸ್ಥಳಾಂತರವನ್ನು 10 ಸೆಕೆಂಡಿನಲ್ಲಿ ಮಾಡಿತು. ಹಾಗಾದರೆ ಕಾರಿನ ಸರಾಸರಿ ವೇಗ ಎಷ್ಟು ಅಂತ ನೋಡ್ತಾ ಹೋಗೋಣ. ನಮಗೆ ವೇಗವನ್ನು ಕೇಳ್ತಾ ಇದ್ದಾರೆ. ವೇಗವನ್ನು ಕಂಡುಹಿಡಿಯುವಂಥ ಸೂತ್ರ ಏನಪ್ಪ ಅಂದರೆ v=s/t. ಸೊ ಈಗ ಎಷ್ಟಿದೆ ಈ ಸ್ಥಳಾಂತರ ಅಂತಕ್ಕಂಥದ್ದು 60 ಮೀಟರ್ ಇದೆ. ಸಮಯ 10 ಸೆಕೆಂಡ್, ಎರಡನ್ನು ಕೂಡ ಭಾಗಿಸಿದಾಗ 6 ಮೀಟರ್ ಪರ್ ಸೆಕೆಂಡ್ ಇದರ ಒಂದು ಸರಾಸರಿ ವೇಗ ಆಗಿರುತ್ತೆ. ಎರಡನೇದು ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ವಿಧಗಳ ಕಂಪ್ಲೀಟಾಗಿ ಡೆಫಿನೇಷನನ್ನು ನೋಡ್ತಾ ಹೋಗೋಣ. ಕ್ಷಣಿಕ ವೇಗ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದರೆ ಏನು? ಒಂದು ಕ್ಷಣದಲ್ಲಿ ವಸ್ತುವಿನ ವೇಗವನ್ನು ಕ್ಷಣಿಕ ವೇಗ ಅಂಥೇಳಿ ಕರಿತೀವಿ.
ಇದು ವೇಗ ಮಾಪನ ಸ್ಪೀಡೋಮೀಟರ್ನಿಂದ ಅಳೆಯಲಾಗುತ್ತೆ. ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನು ಸ್ಪೀಡೋಮೀಟರಿಂದ ಅಳೆಯಲಾಗುತ್ತೆ. ಇದನ್ನು ಒಂದು 2022ರಲ್ಲಿ 21 ಮತ್ತು 22 ಸಾಲಿನಲ್ಲಿ ನಡೆದಿರುವಂತಹ GPS ಎಕ್ಸಾಮ್ನ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಇದನ್ನು ನೇರವಾಗಿ ಕೇಳಿದರು. ಅಂದರೆ ನಿಮ್ಮ ಕಾರಿನ ಇನ್ಸ್ಟಂಟೇನಿಯಸ್ ಅಥವಾ ವೆಲಾಸಿಟಿಯನ್ನು ಈ ಕೆಳಗಿನ ಯಾವ ಮಾಪನದಿಂದ ಅಳೆಯಲಾಗುತ್ತೆ? ಸ್ಪೀಡೋಮೀಟರಿಂದ ಅಳೆಯಲಾಗುತ್ತೆ. ನೋಡಿ, ಒಂದು ಕ್ಷಣದಲ್ಲಿ ಒಂದು ವಸ್ತುವಿನ ವೇಗವನ್ನು ಕ್ಷಣಿಕ ವೇಗ ಅಂಥೇಳಿ ಕರಿತೀವಿ. ಅದನ್ನು ಅಳೆಯುವಂಥ ಮಾಪನ ಯಾವುದಪ್ಪ ಅಂದರೆ ಸ್ಪೀಡೋಮೀಟರ್ ಆಗಿರುತ್ತೆ. ಮೂರನೇದು ಸಮವೇಗ. ವೇಗದ ಪ್ರಮಾಣ ಹಾಗೂ ದಿಕ್ಕು ಎರಡನ್ನೂ ಕಾಲಕ್ರಮದಲ್ಲಿ ಬದಲಾಗದೇ ಇದ್ದರೆ ಇದನ್ನು ಸಮವೇಗ ಅಂತೇಳಿ ಕರಿತೀವಿ. ಅಂದರೆ ಒಂದು ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರವನ್ನು ಮಾಡಬೇಕಾದ್ರೆ ಅದರ ಪ್ರಮಾಣ ಕೂಡ ಅಷ್ಟೇ ಆಗಿರಬೇಕು, ದಿಕ್ಕು ಕೂಡ ಅಷ್ಟೇ ಆಗಿರಬೇಕು, ಎರಡೂ ಕೂಡ ಚೇಂಜ್ ಆಗಬಾರ್ದು. ಇಂಥ ಒಂದು ಸ್ಥಿತಿ ಇದ್ದರೆ ಇದಕ್ಕೆ ನಾವು ಸಮವೇಗ ಅಂತೇಳಿ ಕರಿತೀವಿ. ನೇರ ರಸ್ತೆಯಲ್ಲಿ ಸ್ಥಿರ ವೇಗದಲ್ಲಿ ಚಲಿಸುತ್ತಿರುವಂಥ ವಸ್ತುವಿಗೆ ನಾವು ಸಮವೇಗ ಅಂತೇಳಿ ಕರಿತೀವಿ. ಯಾವುದೇ ರೀತಿಯಾದ ಅಡೆತಡೆ ಇಲ್ಲದೆ ಹೋದರೆ ಒಂದು ಕಾರು ಒಂದೇ ದಿಕ್ಕಿನಲ್ಲಿ ನಿರಂತರವಾಗಿ ಚಲಿಸ್ತಾ ಇದ್ದರೆ ಇದಕ್ಕೆ ನಾವು ಸಮವೇಗ ಅಂಥೇಳಿ ಕರಿತೀವಿ. ಸೊ ಈಗ ನಮಗೆ ಈ ಒಂದು ವೆಲಾಸಿಟಿಗೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ವಿಧಗಳನ್ನು ನಾವು ಗಮನಿಸಿದ್ವಿ, ಯಾವ ರೀತಿ ವ್ಯತ್ಯಾಸಗಳಿದ್ದವು ಅಂತ. ಸೊ ಇದಕ್ಕೆ ಸಂಬಂಧಿಸಿದಾಗೆ ಕೆಲವೊಂದಿಷ್ಟು ಸಮಸ್ಯಾತ್ಮಕ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ: ಒಬ್ಬ ಹುಡುಗ ಉತ್ತರ ದಿಕ್ಕಿನಲ್ಲಿ 120 ಮೀಟರ್ ಸ್ಥಳಾಂತರವನ್ನು 15 ಸೆಕೆಂಡ್ನಲ್ಲಿ ಮಾಡಿದನು. ಅವನ ಸರಾಸರಿ ವೇಗ ಎಷ್ಟು? ಸೊ ನೇರವಾಗಿ ನಮಗೆ ಫಾರ್ಮುಲಾ ಗೊತ್ತಿದೆ. ಆ ಫಾರ್ಮುಲಾ ವೇಗ = ಸ್ಥಳಾಂತರ ಡಿವೈಡೆಡ್ ಬೈ ಸಮಯ. ಸ್ಥಳಾಂತರ ಎಷ್ಟಿದೆ? 120, ಟೈಮ್ ಎಷ್ಟಿದೆ? 15 ಸೆಕೆಂಡು. ಎರಡನ್ನು ಕೂಡ ನಾವು ಡಿವಿಷನ್ ಮಾಡಿದಾಗ ಇಲ್ಲಿ 8 ಮೀಟರ್ ಪರ್ ಸೆಕೆಂಡ್ ಉತ್ತರ ದಿಕ್ಕಿನಲ್ಲಿ ಅಂತ ನಮಗೆ ಆನ್ಸರ್ ಬರುತ್ತೆ. ಅಂದರೆ ಇಲ್ಲಿ ಯಾವುದೇ ರೀತಿಯಾದ ದಿಕ್ಕನ್ನು ಬದಲಿಸ್ತಾ ಇಲ್ಲ ಕ್ವಶನಲ್ಲಿ, ಹಾಗಾಗಿ ಅದೇ ದಿಕ್ಕಿನಲ್ಲಿ ನಮಗೆ ಆನ್ಸರ್ ಬರ್ತಕ್ಕಂಥದ್ದು. ಸೊ ಉದಾಹರಣೆ 3: ಒಂದು ಬೈಕ್ ಪಶ್ಚಿಮ ದಿಕ್ಕಿನಲ್ಲಿ 200 ಮೀಟರ್ ಸ್ಥಳಾಂತರವನ್ನು 20 ಸೆಕೆಂಡಿನಲ್ಲಿ ಮಾಡಿತು. ಹಾಗಾದರೆ ಈ ಒಂದು ಬೈಕಿನ ವೇಗ ಎಷ್ಟು ಅಂತ ಇದೆ. ಸೊ ಇವಾಗ ಇಲ್ಲಿಯೂ ಕೂಡ ಸೇಮ್ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು. V = S / T. ಸೊ ಇದನ್ನು ಕೂಡ ನಾವು ಡಿವಿಷನ್ ಮಾಡಿದಾಗ ನಮಗೆ ಬರುವಂಥದ್ದು 10 ಮೀಟರ್ ಪರ್ ಸೆಕೆಂಡು. ಇಲ್ಲಿಯೂ ಕೂಡ ಯಾವುದೇ ರೀತಿಯಾದ ದಿಕ್ಕು ಬದಲಾವಣೆ ಆಗ್ತಾ ಇಲ್ಲ, ಹಾಗಾಗಿ ಇಲ್ಲೂ ಕೂಡ ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾರೆ, ಪಶ್ಚಿಮ ದಿಕ್ಕಿನಲ್ಲಿ. ಸೊ ಇಷ್ಟು ನಾವು ಏನು ತಿಳ್ಕೊಂಡಿಪ್ಪ, ವೇಗಕ್ಕೆ ಸಂಬಂಧಿಸಿದ ವೇಗ ವೆಲಾಸಿಟಿ, ಅದರಲ್ಲಿ ಬರುವಂಥ ವ್ಯಾಖ್ಯಾನ, ಅದಕ್ಕೆ ಸಂಬಂಧಿಸಿದ SI ಯೂನಿಟು, ಸೊ ಅದರಲ್ಲಿರುವಂಥ ವಿಧಗಳು, ಕೆಲವೊಂದಿಷ್ಟು ಸಮಸ್ಯಾತ್ಮಕ ಪ್ರಶ್ನೆಗಳನ್ನು ಡೀಟೇಲಾಗಿ ನೋಡಿದ್ವಿ. ಓಕೆ, ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಈ ಒಂದು ಚಲನೆಗೆ ಸಂಬಂಧಿಸಿದಾಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಪಾರ್ಟ್ ಕ್ಲಿಯರ್ ಆಯಿತು ಅಂತ ಐ ಹೋಪ್ ಅನ್ಕೋತೀನಿ. ಸೊ ಯಾರಿಗೇನಾದರೂ ಡೌಟ್ಸ್ ಇದ್ದರೆ ಈ ಒಂದು ಕಾನ್ಸೆಪ್ಟಿಗೆ, ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ವೇಗೋತ್ಕರ್ಷೆ, ಎಕ್ಸಲರೇಷನ್ ಅಂತಂದರೆ ಏನು, ಇದಕ್ಕೆ ಸಂಬಂಧಿಸಿದ ಡೆಫಿನೇಷನ್ಸು, ಫಾರ್ಮುಲಾಸ್ಗಳು ಏನೆಲ್ಲ ಇಲ್ಲಿ ಬರುತ್ತೆ ಅಂತ ನಾವು ಡೀಟೇಲಾಗಿ ನೋಡ್ತಾ ಹೋಗೋಣ. ಏನಿದೆ ಎಕ್ಸಲರೇಷನ್ ಅಂತಂದರೆ, ಒಂದು ವಸ್ತುವಿನ ವೇಗದಲ್ಲಿ ಕಾಲಕ್ರಮದಲ್ಲಿ ಬದಲಾವಣೆ ಉಂಟಾದರೆ ಅದನ್ನು ವೇಗೋತ್ಕರ್ಷ ಅಥವಾ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ಒಂದು ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕಾಲಕ್ರಮೇಣದಲ್ಲಿ, ಅಂದರೆ ಸಮಯಕ್ಕೆ ತಕ್ಕಂತೆ ಆ ಒಂದು ವಸ್ತುವಿನ ವೇಗದಲ್ಲಿ ಬದಲಾವಣೆ ಆದರೆ ಇದಕ್ಕೆ ನಾವು ವೇಗೋತ್ಕರ್ಷ ಅಂತ ಹೇಳಿ ಅಥವಾ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ಮೊದಲನೇ ಒಂದು ವ್ಯಾಖ್ಯಾನ ಈ ರೀತಿಯಾಗಿದೆ. ಈ ಒಂದು ವೇಗೋತ್ಕರ್ಷಕ್ಕೆ ಸಂಬಂಧಿಸಿದ ಹಾಗೆ, ಸಮಯದ ಸಾಪೇಕ್ಷತೆಯ ವಸ್ತುವಿನ ವೇಗದಲ್ಲಿ ಆಗುವ ಬದಲಾವಣೆಯನ್ನು ನಾವು ವೇಗೋತ್ಕರ್ಷ ಅಥವಾ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ಸೊ ಎಕ್ಸಲರೇಷನ್ ಇದಕ್ಕೆ ಸಂಬಂಧಿಸಿದ ಫಾರ್ಮುಲಾ ಏನಿದೆ, ನಾವು ಕೆಲವೊಂದಿಷ್ಟು ಲೀನಿಯರ್ ಅಂದರೆ ರೇಖಾತ್ಮಕ ಸಮೀಕರಣಗಳನ್ನು ನೋಡಿದ್ವಿ. ರೇಖಾತ್ಮಕ ಸಮೀಕರಣ ಅಂದರೆ ಪ್ರಾರಂಭಿಕ ವೆಲಾಸಿಟಿ, ಅಂತಿಮ ವೆಲಾಸಿಟಿ ಸಮಯದೊಂದಿಗೆ ಬದಲಾವಣೆ ಆದರೆ ಅಲ್ಲಿ ಯಾವ ರೀತಿಯಾಗಿ ವೇಗೋತ್ಕರ್ಷ ಉಂಟಾಗತ್ತೆ ಅಂತ ನಾವು ಫಾರ್ಮುಲಾದಲ್ಲಿ ನೋಡ್ಬೋದು. ಸೊ ಇದರ ಒಂದು ಫಾರ್ಮುಲಾ ಏನಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಾರ್ಮುಲಾ ಈ ರೀತಿಯಾಗಿದೆ: A =
ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಎ ಅಂದರೆ ವೇಗೋತ್ಕರ್ಷ. ನಮಗೆ ಇದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ವೇಗೋತ್ಕರ್ಷ, ಇದನ್ನು ವೇಗೋತ್ಕರ್ಷವನ್ನು ನಾವು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಲ್ಲಿ SI ಯೂನಿಟಲ್ಲಿ ಇದನ್ನು ಮೆಜರ್ಮೆಂಟ್ ಮಾಡ್ತೀವಿ. ವಿ ಅಂತಂದರೆ ಅಂತಿಮ ವೇಗ. ಅಂದರೆ ಒಂದು ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಿದಾಗ ಈ ಒಂದು ವಸ್ತು ಕೊನೆಯದಾಗಿ ತಲುಪಿದ ಒಂದು ವೇಗವನ್ನು ನಾವು ಅಂತಿಮ ವೇಗ, ಇದನ್ನು ವಿ ಅಕ್ಷರದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಒಂದು ವಸ್ತು ಪ್ರಾರಂಭಿಕ ಬಿಂದುವಿನಲ್ಲಿ ಚಲಿಸ್ತಾ ಇದ್ದರೆ ಇದನ್ನು ನಾವು ಯು ಲೆಟರಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದಕ್ಕೆ ಪ್ರಾರಂಭಿಕ ವೇಗ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ಪ್ರಾರಂಭಿಕ ವೇಗ, ಅಂತಿಮ ವೇಗ ಎರಡನ್ನೂ ಕೂಡ ನಾವು ಡಿಸೈಡ್ ಮಾಡ್ತೀವಿ ಯಾವುದರೊಂದಿಗೆ? ಸಮಯದೊಂದಿಗೆ. ಹಾಗಾಗಿ ಟಿ, ಇದರ ಒಂದು ಫಾರ್ಮುಲಾ ಏನಿದೆ? ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಇದು ವೇಗೋತ್ಕರ್ಷಕ್ಕೆ ಸಂಬಂಧಿಸಿದ ಫಾರ್ಮುಲಾ ಆಗಿದೆ. ಈಗ ನೆಕ್ಸ್ಟ್ ನಾವು ಇದರ ಒಂದು SI ಯೂನಿಟ್ ಏನು ಅಂದ್ರಾಗ ಇದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ SI ಯೂನಿಟ್ ಇದು ಈ ಒಂದು ವೇಗೋತ್ಕರ್ಷಕ್ಕೆ ಸಂಬಂಧಿಸಿದ್ದು. ಹಾಗಾದರೆ ಈ ಒಂದು ವೇಗೋತ್ಕರ್ಷದಲ್ಲಿ ನಾವು ಏನೆಲ್ಲ ನೋಡ್ತೀವಪ್ಪ ಅಂದರೆ ಕೆಲವೊಂದಿಷ್ಟು ಟೈಪ್ಸ್, ಪ್ರಕಾರಗಳನ್ನು ನೋಡ್ತೀವಿ. ಏನೆಲ್ಲ ಪ್ರಕಾರಗಳಿರ್ತವೆ ಈ ಒಂದು ವೇಗೋತ್ಕರ್ಷದಲ್ಲಿ ಅಂತ ನೋಡ್ತಾ ಹೋದಾಗ, ಒಂದು ಪಾಸಿಟಿವ್ ಎಕ್ಸಲರೇಷನ್, ಧನಾತ್ಮಕ ವೇಗೋತ್ಕರ್ಷ, ಪಾಸಿಟಿವ್ ಎಕ್ಸಲರೇಷನ್ ಇರುತ್ತೆ. ಎರಡನೇದು ನೆಗೆಟಿವ್ ಎಕ್ಸಲರೇಷನ್ ಇರುತ್ತೆ. ಇನ್ನೊಂದು ಶೂನ್ಯ ವೇಗೋತ್ಕರ್ಷ. ನಾವು ಡಿಸ್ಪ್ಲೇಸ್ಮೆಂಟಲ್ಲಿ ಕೂಡ ನೋಡಿದ್ವಿ, ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್, ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್, ಜೀರೋ ಡಿಸ್ಪ್ಲೇಸ್ಮೆಂಟ್ ಅಂತ ಈ ರೀತಿಯಾದ ಪ್ರಕಾರಗಳನ್ನು ನೋಡಿದ್ವಿ. ಈ ಒಂದು ಪ್ರಕಾರಗಳಲ್ಲಿ ಪಾಸಿಟಿವ್ ಎಕ್ಸಲರೇಷನ್ ಅಂದರೆ ಏನು, ನೆಗೆಟಿವ್ ಎಕ್ಸಲರೇಷನ್ ಅಂದರೆ ಏನು, ಜೀರೋ ಎಕ್ಸಲರೇಷನ್ ಏನು ಅಂತ ನಾವು ಇಲ್ಲಿ ಈ ಚಿತ್ರದ ಮೂಲಕ ಗಮನಿಸ್ತಾ ನಿಮಗೆ ಡೀಟೇಲಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡೋಣ. ಈಗ ಮೊದಲನೇದಾಗಿ ಪಾಸಿಟಿವ್ ಎಕ್ಸಲರೇಷನ್ ಅಂದರೆ ಏನು? ಎ ಅಂದರೆ ಎಕ್ಸಲರೇಷನ್ ನಿಮಗೆ ಗೊತ್ತಿದೆ. ಎ ಅಂದರೆ ಎ ಇಸ್ ಈಕ್ವಲ್ ಟು ಎಕ್ಸಲರೇಷನ್ ಅಂದರೆ ಯಾವಾಗ ಪಾಸಿಟಿವ್ ಎಕ್ಸಲರೇಷನ್ ಇರುತ್ತೆ ಅಂದರೆ ಈ ಎಕ್ಸಲರೇಷನ್ ಗ್ರೇಟರ್ ದೆನ್ ಜೀರೋಕ್ಕಿಂತ ಜಾಸ್ತಿ ಇದ್ದರೆ ನಾವು ಇದಕ್ಕೆ ಪಾಸಿಟಿವ್ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ಏನಿದು ಪಾಸಿಟಿವ್ ಎಕ್ಸಲರೇಷನ್ ಅಂದರೆ, ಈಗ ಕಾರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದೆ. ಮೊದಲನೇ ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೀವಿ. ಈ ಒಂದು ಚಿತ್ರದಲ್ಲಿ ಏನಾಗ್ತಿದೆ, ಕಾರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾಗ್ತಾ ಇದೆ, ಚಲಿಸ್ತಾ ಇದೆ. ಈ ರೀತಿಯಾಗಿ ಚಲಿಸ್ತಾ ಇದ್ದಾಗ ಮೊದಲನೇದಾಗಿ ಈ ಕಾರು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಲ್ಲಿ ಇದರ ಒಂದು ಎಕ್ಸಲರೇಷನ್ ಇತ್ತು. ಅದು ಮುಂದಕ್ಕೆ ಹೋದಂತೆ ಏನಾಯಿತು, 60 ಕಿಲೋಮೀಟರ್ ಪರ್ ಅವರ್ಗೆ ಅದರ ಎಕ್ಸಲರೇಷನ್ ಸ್ಪೀಡ್ ಏನಾಯಿತು, ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಆದಾಗ ಇಲ್ಲಿ ನಾವು ಏನಂತ ಹೇಳ್ಬೋದಪ್ಪ ಅಂದರೆ, ಇದಕ್ಕೆ ಮೊದಲಿನ ಎಕ್ಸಲರೇಷನ್ಗಿಂತ, ಮೊದಲಿನ ವೇಗೋತ್ಕರ್ಷಕ್ಕಿಂತ ನಂತರದ ವೇಗೋತ್ಕರ್ಷ ಜಾಸ್ತಿ ಆಗಿದ್ದರೆ ಇದಕ್ಕೆ ನಾವು ಧನಾತ್ಮಕ ವೇಗೋತ್ಕರ್ಷ, ಪಾಸಿಟಿವ್ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯಿತು. ನೆಕ್ಸ್ಟ್, ಋಣಾತ್ಮಕ ವೇಗೋತ್ಕರ್ಷ ಅಥವಾ ನೆಗೆಟಿವ್ ಎಕ್ಸಲರೇಷನ್ ಅಂದರೆ ಏನು? ಮೊದಲಿಗೆ ನಿಮ್ಮ ಕಾರು ಸ್ಟಾರ್ಟಿಂಗಲ್ಲಿ 60 ಕಿಲೋಮೀಟರ್ ಪರ್ ಅವರ್ ಇತ್ತು. ನಂತರ ನೀವು ಸ್ಟಾಪ್ ಮಾಡೋತ್ತಿಗೆ ಎಷ್ಟಾಗಿತ್ತು ಅಂದರೆ 20 ಕಿಲೋಮೀಟರ್ ಪರ್ ಅವರ್ ಆಗಿತ್ತು. ಅಂದರೆ ಮೊದಲು ಜಾಸ್ತಿ ಇದ್ದು ನಂತರ ಕಡಿಮೆ ಆದರೆ ಇದಕ್ಕೆ ನೆಗೆಟಿವ್ ಎಕ್ಸಲರೇಷನ್ ಅಥವಾ ಋಣಾತ್ಮಕ ವೇಗೋತ್ಕರ್ಷ ಅಂತ ಹೇಳಿ ಕರಿತೀವಿ. ಹಾಗಾದರೆ ಶೂನ್ಯ ವೇಗೋತ್ಕರ್ಷ ಅಂತಂದರೆ ಏನು? ಎ ಇಸ್ ಈಕ್ವಲ್ ಟು 0 ಅಂದರೆ ಆ ಒಂದು ಯಾವುದೇ ಒಂದು ವಸ್ತು ಪ್ರಾರಂಭಿಕ ಬಿಂದುವಿನಲ್ಲೂ ಒಂದೇ ರೀತಿಯಾದ ವೇಗೋತ್ಕರ್ಷ ಇದ್ದು ಅಂತಿಮವಾಗಿಯೂ ಕೂಡ ಒಂದೇ ವೇಗೋತ್ಕರ್ಷ, ಆದರೆ ಇಲ್ಲಿ ಜಾಸ್ತಿನೂ ಆಗಿರೋದಿಲ್ಲ ಕಡಿಮೆನೂ ಆಗಿರೋದಿಲ್ಲ, ಇದ್ದಷ್ಟೇ ಇರೋದರಿಂದ ಇದನ್ನು ನಾವು ಶೂನ್ಯ ವೇಗೋತ್ಕರ್ಷ ಅಂಥೇಳಿ ಕರಿತೀವಿ. ಈಗ ಚಿತ್ರದಲ್ಲಿ ನಾವು ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಿ ಅಂದ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ಸಂಬಂಧಿಸಿದ ಮುಖ್ಯ ಅಂಶಗಳೇನು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳೇನು, ಇದರಲ್ಲಿ ಏನು ನೆನ್ಪಿಟ್ಕೋಬೇಕು ನಾವು ನೋಡ್ತಾ ಹೋಗೋಣ. ಈಗ ವೇಗದಲ್ಲಿ ಬದಲಾವಣೆ ಆಗೋದಕ್ಕೆ ನಾವು ವೇಗೋತ್ಕರ್ಷ ಅಂತ ಹೇಳಿ ಕರಿತೀವಿ. ವೇಗ ಹೆಚ್ಚಾದರೆ ಅದಕ್ಕೆ ಧನಾತ್ಮಕ ಪಾಸಿಟಿವ್ ಎಕ್ಸಲರೇಷನ್, ವೇಗ ಕಡಿಮೆ ಆದರೆ ಅದಕ್ಕೆ ಋಣಾತ್ಮಕ ಎಕ್ಸಲರೇಷನ್, ವೇಗ ಸ್ಥಿರವಾಗಿದ್ದರೆ ಅದಕ್ಕೆ ನಾವು ಶೂನ್ಯ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ಈ ಎಕ್ಸಲರೇಷನ್ ಎಂತಕ್ಕಂಥದ್ದು ಒಂದು ವೆಕ್ಟರ್ ಕ್ವಾಂಟಿಟಿ. ಇದೊಂದು
ಅದೀಶ ಪ್ರಮಾಣ ಅಂತ ಹೇಳಿ ಕರಿತೀವಿ. ಅದೀಶ ಪ್ರಮಾಣ ಅಂತಂದರೆ ಇದಕ್ಕೆ ನಿರ್ದಿಷ್ಟವಾದ ಪ್ರಮಾಣ ಇದೆ. ಅಂದರೆ ಒಂದು ಕಾರು ಎಷ್ಟು ಪ್ರಮಾಣ ಚಲಿಸ್ತು, ಎಷ್ಟು ಕಿಲೋಮೀಟರ್ ಚಲಿಸ್ತು, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇದೆ. ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅದನ್ನು ಕೂಡ ನಾವು ಪರ್ಟಿಕ್ಯುಲರಾಗಿ ಹೇಳ್ತೀವಿ. ಹಾಗಾಗಿ ಒಂದು ವಸ್ತುವಿಗೆ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್, ಪ್ರಮಾಣ ಮತ್ತು ದಿಕ್ಕು ಎರಡೂ ಕೂಡ ಇದ್ದಾಗ ನಾವು ಇದಕ್ಕೆ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ಒಂದು ಎಕ್ಸಲರೇಷನ್ ಅಂತಕ್ಕಂಥದ್ದು ಕೂಡ ವೆಕ್ಟರ್ ಕ್ವಾಂಟಿಟಿ ಆಗಿದೆ. ಈಗ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಏನು ಉದಾಹರಣೆಗಳಿದ್ದಾವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈಗ ಒಂದು ಕಾರು 0 ಮೀಟರ್ ಪರ್ ಸೆಕೆಂಡ್ ವೇಗದಿಂದ 10 ಸೆಕೆಂಡ್ನಲ್ಲಿ 20 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಪಡೆದುಕೊಳ್ಳುತ್ತು. ಹಾಗಾದರೆ ಪ್ರಾರಂಭಿಕ ವೆಲಾಸಿಟಿ ಏನಾಗಿತ್ತು? 0 ಆಗಿದೆ. ಅಂತಿಮ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್ ಇದೆ. ಎಷ್ಟು ಸಮಯ ತಗೊಂಡಿದೆ? 10 ಸೆಕೆಂಡ್ ತೊಗೊಂಡಿದೆ. ಇದನ್ನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದರೆ ಅದು ಯಾವ ಒಂದು ವೇಗೋತ್ಕರ್ಷ ಆಗಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದರೆ ಈಗ v ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ ನಮಗೆ ಫಾರ್ಮುಲಾ ಇದೆ. v ಅಂತಂದರೆ 20 ಇದೆ, ಯು ಅಂದರೆ 0 ಇದೆ, ಟಿ ಅಂದರೆ 10 ಇದೆ. ಹಾಗಾಗಿ ಇದನ್ನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ 10 1 10 2 10 1 12 20 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತಾ ಇದೆ. ಇದೆ ಎ ಈಸ್ ಈಕ್ವಲ್ ಟು ಗ್ರೇಟರ್ ದೆನ್ 0 ಇದೆ. ಎ ಈಸ್ ಈಕ್ವಲ್ ಟು ಗ್ರೇಟರ್ ದೆನ್ 0 ಇದೆ. ಎ ಈಸ್ ಈಕ್ವಲ್ ಟು ಗ್ರೇಟರ್ ದೆನ್ 0 ಇದ್ದಾಗ ಇದು ಪಾಸಿಟಿವ್ ಎಕ್ಸಲರೇಷನ್ ಆಗುತ್ತೆ. ಇನ್ನೊಂದು ಉದಾಹರಣೆನ ನೋಡ್ತಾ ಹೋಗೋಣ. ಒಂದು ಬಸ್ 15 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ 5 ಸೆಕೆಂಡ್ನಲ್ಲಿ 5 ಮೀಟರ್ ಪರ್ ಸೆಕೆಂಡ್ ವೇಗಕ್ಕೆ ಬಂದಿದೆ. ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು? 15 ಮೀಟರ್ ಪರ್ ಸೆಕೆಂಡ್ ಇತ್ತು. ಲಾಸ್ಟ್ಗೆ ಅದು ಸ್ಟಾಪ್ ಆಗೋ ಹೊತ್ತಿಗೆ 5 ಮೀಟರ್ ಪರ್ ಸೆಕೆಂಡ್ ಇತ್ತು. ಇದು ಏನಾಗುತ್ತೆ? ನಾವು ಕ್ಯಾಲ್ಕುಲೇಟ್ ಮಾಡ್ದೇ ಇದು ನೆಗೆಟಿವ್ ಎಕ್ಸಲರೇಷನ್ ಅಥವಾ ಪಾಸಿಟಿವ್ ಎಕ್ಸಲರೇಷನ್ ಅಂತ ನೇರವಾಗಿ ಹೇಳ್ಬೋದು. ಅಂದರೆ ಜಾಸ್ತಿಯಿಂದ ಇದೇನಾಗಿದೆ? ಕಡಿಮೆ ಆಗ್ತಾಯಿದೆ. ಹಾಗಾಗಿ ಇದಕ್ಕೆ ನಾವು ಋಣಾತ್ಮಕ ಎಕ್ಸಲರೇಷನ್, ನೆಗೆಟಿವ್ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು ಮೂರನೇ ಒಂದು ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಒಂದು ರೈಲು 20 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ 30 ಸೆಕೆಂಡ್ನಲ್ಲಿ ನೇರವಾಗಿ ಸಮದರದಲ್ಲಿ ಏನಾಯಿತು? ಆ ಒಂದು ಟ್ರೈನು ಮೂವ್ ಆಯಿತು. ಇದು ಯಾವ ರೀತಿಯಾದ ವೇಗೋತ್ಕರ್ಷ ಇದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ಇದು 0 ಮೀಟರ್ ಪರ್ ಸೆಕೆಂಡ್ ಅಂತ ಆಗುತ್ತೆ. ಹಾಗಾಗಿ ಇದು ಶೂನ್ಯ ವೇಗೋತ್ಕರ್ಷ ಆಗಿರುತ್ತೆ. ಹಾಗಾದರೆ ಈ ಒಂದು ಎಕ್ಸಲರೇಷನ್, ಪಾಸಿಟಿವ್ ಎಕ್ಸಲರೇಷನು, ನೆಗೆಟಿವ್ ಎಕ್ಸಲರೇಷನು, ಶೂನ್ಯ ವೇಗೋತ್ಕರ್ಷ ಯಾವಾಗೆಲ್ಲ ಅಪ್ಲೈ ಆಗುತ್ತೆ ನಮ್ಮ ದೈನಂದಿನ ಜೀವನದಲ್ಲಿ ಅಂತ ನೋಡ್ತಾ ಹೋದಾಗ, ನಾವು ಸ್ಪೀಡಾಗಿ ಹೋಗಬೇಕಾಗಿದೆ. ಯಾವುದೇ ಒಂದು ಸ್ಥಳಕ್ಕೆ ಸ್ಪೀಡಾಗಿ ಹೋಗಬೇಕಾದ್ರೆ ನಾವೊಂದು ವೆಹಿಕಲ್ನ ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ಅದರ ಎಕ್ಸಲರೇಷನನ್ನು ಏನು ಮಾಡ್ತೀವಿ? ಜಾಸ್ತಿ ಮಾಡ್ತೀವಿ. ಅದು ಏನಾಗಿರುತ್ತೆ? ಧನಾತ್ಮಕ ವೇಗೋತ್ಕರ್ಷ ಅಥವಾ ಪಾಸಿಟಿವ್ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ಸೊ ನಾವು ಸ್ಪೀಡಾಗಿ ಹೋಗುವಂಥ ಟೈಮ್ನಲ್ಲಿ ಸಡನ್ನಾಗಿ ಬ್ರೇಕ್ ಹಾಕಿಬಿಡ್ತೀವಿ. ಸೊ ಆ ರೀತಿ ಬ್ರೇಕ್ ಹಾಕಿದರೆ ಅದು ಏನಾಗುತ್ತೆ? ಸ್ಪೀಡು ಮೊದಲಿಗಿಂತ ಆಮೇಲೆ ಏನಾಗುತ್ತೆ? ಸ್ಪೀಡ್ ಕಡಿಮೆ ಆಗಿಬಿಡುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ನೆಗೆಟಿವ್ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ರಸ್ತೆಯಲ್ಲಿ ಸಮವೇಗದಲ್ಲಿ ಚಲಿಸುವಂಥ ಕಾರಿಗೆ ನಾವು ಶೂನ್ಯ ವೇಗೋತ್ಕರ್ಷ. ವಾಹನ ಹೋಗ್ತಾ ಇದೆ, ಯಾವುದೇ ರೀತಿಯ ಅಡೆತಡೆ ಇಲ್ಲ, ಮುಂದೆ ಯಾವುದೇ ವಾಹನ ಬರೋದಿಲ್ಲ, ಅಲ್ಲಿ ಏನಿರುತ್ತೆ? 0 ಟ್ರಾಫಿಕ್ ಇದೆ ಅಂತ ಅಂದ್ಕೊಳ್ಳಿ. ಈ ರೀತಿಯಾಗಿದ್ದಾಗ ನಾವು ಅದಕ್ಕೆ 0 ಎಕ್ಸಲರೇಷನ್, ಶೂನ್ಯ ವೇಗೋತ್ಕರ್ಷ ಅಂಥೇಳಿ ಕರಿತೀವಿ. ಸೊ ಈಗ ವೇಗೋತ್ಕರ್ಷಕ್ಕೆ ಸಂಬಂಧಿಸಿದಾಗೆ ನಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ವೇಗೋತ್ಕರ್ಷ ಈಸ್ ಈಕ್ವಲ್ ಟು ಅಂತಿಮ ವೇಗ ಮೈನಸ್ ಪ್ರಾರಂಭಿಕ ವೇಗ ಡಿವೈಡೆಡ್ ಬೈ ಕಾಲ. ಈ ಒಂದು ಫಾರ್ಮುಲಾಸನ್ನು ನೆನ್ಪಿಟ್ಕೋಬೇಕು. ಸೊ ಈ ಒಂದು ಫಾರ್ಮುಲಾದಲ್ಲಿ ಮತ್ತು ಯಾವಾಗ ಪಾಸಿಟಿವ್ ಯಾವಾಗ ನೆಗೆಟಿವ್ ಇರುತ್ತೆ, ಇದು ಸ್ಕೇಲಾರ್ ಕ್ವಾಂಟಿಟಿ ಅಥವಾ ವೆಕ್ಟರ್ ಕ್ವಾಂಟಿಟಿನ ಇದರ ಒಂದು SI ಯೂನಿಟ್ ಏನಾಗಿರುತ್ತೆ, ಈ ಒಂದು ಕಾನ್ಸೆಪ್ಟ್ ಮೇಲೆ ಮಲ್ಟಿಪಲ್ ಚಾಯ್ಸ್ಗಳಲ್ಲಿ ಸುಮಾರು ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇದು ಎಕ್ಸಲರೇಷನ್ಗೆ ಸಂಬಂಧಿಸಿದ ಕಾನ್ಸೆಪ್ಟು ಈ ರೀತಿಯಾಗಿತ್ತು. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಈ ಒಂದು ದೂರ, ಸ್ಥಳಾಂತರ, ವೇಗ, ವಿಲೋಮ ವೇಗ ಅಂತಂದರೆ ಅಸಮ ವೇಗ, ಎಕ್ಸಲರೇಷನ್, ಈ ಎಲ್ಲ ಕಾನ್ಸೆಪ್ಟ್ಗೆ ಸಂಬಂಧಿಸಿದಾಗೆ ಕೆಲವೊಂದಿಷ್ಟು ಇಂಪಾರ್ಟೆನ್ಸ್ ಗ್ರಾಫ್ಸ್ಗಳು ಬರ್ತವೆ. ಆ ಒಂದು ಗ್ರಾಫ್ಸ್ಗಳ ಬಗ್ಗೆ ತಿಳ್ಕೊತಾ ಹೋಗೋಣ.
ಅಂದರೆ ಈ ಒಂದು ಗ್ರಾಫನ್ನು ಕೊಟ್ಟು ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳುವಂಥದ್ದು. ಹಾಗಾಗಿ ಗ್ರಾಫ್ಸ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ದೂರಕ್ಕೆ ಸಂಬಂಧಿಸಿದ ಗ್ರಾಫ್ಸ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಈ ದೂರದಲ್ಲಿ ಒಂದು ವಸ್ತು ಚಲಿಸಿದ ಮತ್ತು ಆ ಒಂದು ವಸ್ತು ಚಲಿಸಿದ ಉದ್ದವನ್ನು ನಾವು ದೂರ ಅಂತೇಳಿ ಕರಿತೀವಿ. ಯಾವುದೇ ವಸ್ತು ಯಾವುದೇ ಒಂದು ಡೈರೆಕ್ಷನಲ್ಲಿ ಎಷ್ಟು ದೂರ ಬೇಕಾದರೂ ಕ್ರಮಿಸ್ಬೋದು. ಒಂದು ವಸ್ತು ಎಷ್ಟು ದೂರ ಚಲಿಸ್ತಾ ಇದೆ ಅದನ್ನು ನಾವು ಡಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ A to B ಈಗ ಚಲಿಸ್ತಾ ಇದೆ. ದೂರ ಅಂದರೆ ಒಟ್ಟು ಚಲಿಸಿದ ದೂರ, ಅದಕ್ಕೆ ನಾವು ಡಿಸ್ಟೆನ್ಸ್ ಅಂಥೇಳಿ ಕರಿತೀವಿ. ಸ್ಥಳಾಂತರ ಅಂದರೆ ಏನು? ಯಾವುದೇ ಒಂದು ಈಗ ದೂರ ಅಂತಂದಾಗ ಇದು ಯಾವುದೇ ಒಂದು ಗ್ರಾಫಲ್ಲಿ ಇರ್ಬೋದು. ನೆಕ್ಸ್ಟ್ ಸ್ಥಳಾಂತರ ಅಂತಂದರೆ ಪ್ರಾರಂಭಿಕ ಬಿಂದುವಿನಿಂದ ಅಂತಿಮ ಬಿಂದುವಿನ ನೇರ ಅಂತರವನ್ನು ನಾವು ಸ್ಥಳಾಂತರ ಅಂತ ಹೇಳಿ ಕರಿತೀವಿ. ನೇರವಾಗಿರಬೇಕು, ಯಾವುದೇ ಅಂಕು ಡೊಂಕು ಇರುವಂಥದ್ದು ಇರೋದಿಲ್ಲ. ಇಲ್ಲಿ ಸ್ಟ್ರೈಟ್ ಲೈನಲ್ಲಿ ನಾವು ಹೇಳೋದನ್ನು ಸ್ಥಳಾಂತರ ಅಂತ ಹೇಳಿ ಕರಿತೀವಿ. ಸ್ಥಳಾಂತರ ಈಸ್ ಈಕ್ವಲ್ ಟು ಪ್ರಾರಂಭಿಕ ಬಿಂದುವಿನಿಂದ ಅಂತಿಮ ಬಿಂದುವಿನ ನೇರ ಅಂತರಕ್ಕೆ ನಾವು ಏನಂತ ಕರಿತೀವಿ? ಸ್ಥಳಾಂತರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ನಾವು ನೋಡ್ತಾ ಇದ್ವಿ, ಒಂದು ವಸ್ತು ಒಂದು ಕಾಲದಲ್ಲಿ ಚಲಿಸಿದ ದೂರವನ್ನು ವೇಗ ಅಂತೇಳಿ ನಾವು ಕರಿತೀವಿ. ವೇಗದ ಸೂತ್ರ ಏನಪ್ಪ ಅಂದರೆ ವೇಗ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಕಾಲ ಅಂತ ಹೇಳ್ತೀವಿ. ಸೊ ವಿಲೋಮ ವೇಗ, ಇನ್ನೊಂದು ವಿಲೋಮ ವೇಗ ಅಂದರೆ ವೆಲಾಸಿಟಿ. ಅಂದರೆ ವೆಲಾಸಿಟಿ ಸ್ಪೀಡ್ ಎರಡೂ ಕೂಡ ಒಂದೇ ರೀತಿಯಾಗಿರುತ್ತೆ. ಆದರೆ ಇಲ್ಲಿ ಈಗ ವೇಗವನ್ನು ನಾವು ದೂರ ಡಿವೈಡೆಡ್ ಬೈ ಕಾಲ ಅಂತ ಕರೆದರೆ, ವಿಲೋಮ ವೆಲಾಸಿಟಿ ಅಂತಂದರೆ ಈ ವೇಗ ಜವ ಅಂತಂದರೆ ಒಂದು ವಸ್ತು ಒಂದು ಕಾಲದಲ್ಲಿ ತನ್ನ ಸ್ಥಳವನ್ನು ಅದನ್ನು ಬದಲಾಯಿಸಿದಾಗ ಅಂದರೆ ಈ ಒಂದು ಒಟ್ಟು ದರವನ್ನು ನಾವು ಏನಂತ ಕರಿತೀವಿ? ಜವ ಅಂತ ಹೇಳಿ ಕರಿತೀವಿ. ಇದರ ಸೂತ್ರ ಏನಿರುತ್ತೆ? ಸ್ಥಳಾಂತರ ಡಿವೈಡೆಡ್ ಬೈ ಕಾಲ ಅಂತ ಹೇಳಿ ಇರುತ್ತೆ. ನೆಕ್ಸ್ಟ್ ಎಕ್ಸಲರೇಷನ್ ಏನು ಹೇಳುತ್ತೆ? ಒಂದು ಕಾಲದಲ್ಲಿ ಜವವು ದಲ್ಲಿ ಆಗುವಂಥ ಬದಲಾವಣೆಗೆ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ಅಂದರೆ ಕಾಲದೊಂದಿಗೆ ಜವವು ಬದಲಾವಣೆ ಆದರೆ, ಆ ಒಂದು ವಸ್ತುವಿನ ಜವವು ಕಾಲದೊಂದಿಗೆ ಬದಲಾವಣೆ ಆದರೆ ಅದಕ್ಕೆ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ, ವೇಗೋತ್ಕರ್ಷ ಅಂತೇಳಿ ಕರಿತೀವಿ. ಸೊ ಈ ರೀತಿಯಾಗಿ ನಾವು ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ ಎಕ್ಸಾಂಪಲನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ದೂರಕ್ಕೆ ಎಕ್ಸಾಂಪಲ್ ಈ ರೀತಿಯಾಗಿದೆ. ಒಬ್ಬ ವ್ಯಕ್ತಿ 4 ಮೀಟರ್ ಪೂರ್ವಕ್ಕೆ ಹೋಗಿ 3 ಮೀಟರ್ ಉತ್ತರಕ್ಕೆ ಹೋಗಿ ಅವನು ಚಲಿಸಿದ ಒಟ್ಟು ದೂರ ಎಷ್ಟಪ್ಪ ಅಂತಂದರೆ, ಈಗ 3 ಮತ್ತು 4 ಎರಡನ್ನು ಕೂಡಿಸಿದಾಗ ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ? 7 ಮೀಟರ್ ಅಂತ ಆಗುತ್ತೆ. ಅಂದರೆ ಈ ದೂರವನ್ನು ನಾವು ಟೋಟಲ್ ಡಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಒಟ್ಟು ಕ್ರಮಿಸಿದ ದೂರವನ್ನು ನಾವಿಲ್ಲಿ ಏನು ಮಾಡಬೇಕು? ಅಡಿಷನ್ ಮಾಡಬೇಕು. ಸೊ ನೆಕ್ಸ್ಟ್ ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ? ಎರಡನೇ ಒಂದು ಎಕ್ಸಾಂಪಲಲ್ಲಿ ಒಬ್ಬ ವ್ಯಕ್ತಿ 4 ಮೀಟರ್ ಪೂರ್ವಕ್ಕೆ ಹೋಗಿ 3 ಮೀಟರ್ ಉತ್ತರಕ್ಕೆ ಹೋಗಿ ಒಟ್ಟು ಸ್ಥಳಾಂತರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸ್ಥಳಾಂತರ ಅಂದರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟನ್ನು ನಾವು ಹೇಳಬೇಕಾಗತ್ತೆ. ಸೊ ಈಗ ಒಂದು ದಿಕ್ಕನ್ನು ನಾವು ಕನ್ಸಿಡರ್ ಮಾಡಿದಾಗ ಪೂರ್ವ ದಿಕ್ಕಿಗೆ ಅಂದರೆ ಮೊದಲಿಗೆ ಪೂರ್ವ ದಿಕ್ಕಿಗೆ 4 ಮೀಟರ್ ಹೋಗ್ತಾರೆ, ನಂತರ ಉತ್ತರ ದಿಕ್ಕಿಗೆ 3 ಮೀಟರ್ ಹೋಗ್ತಾರೆ. ಒಟ್ಟು ಸ್ಥಳಾಂತರ ಅಂದರೆ ನಾವು ಡಿಸ್ಪ್ಲೇಸ್ಮೆಂಟನ್ನು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು 4 ಮೀಟರು, ಇದು 3 ಮೀಟರು, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಪೈಥಾಗೋರಸ್ ಪ್ರಮೇಯನ ಅಪ್ಲೈ ಮಾಡಿದಾಗ ನಮಗೆ ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂತಂದಾಗ 4 ಸ್ಕ್ವೇರ್ 16 ಆಗುತ್ತೆ, 3 ಸ್ಕ್ವೇರ್ 9 ಆಗುತ್ತೆ, ಎರಡನ್ನು ಎಡಿಷನ್ ಮಾಡಿದಾಗ 25 ಆಗುತ್ತೆ. 25 ಹೋಲ್ ಸ್ಕ್ವೇರ್ 5 ಮೀಟರ್ ಆಗುತ್ತೆ. ಸೊ ಇದು 5 ಮೀಟರ್ ಅಂತ ಹೇಳಿ ನಾವು ಹೇಳ್ತೀವಿ. ಟೋಟಲ್ ಸ್ಥಳಾಂತರವನ್ನು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇನ್ 2 ಪಾಯಿಂಟ್ಸ್ ಅಂದಾಗ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಅತ್ಯಂತ ಕಡಿಮೆ ದೂರವನ್ನು ಸ್ಥಳಾಂತರ ಅಂತ ಹೇಳಿ ಕರಿತೀವಿ. ಸೊ ವೇಗಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಒಂದು ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಒಂದು ಕಾರು 100 ಕಿಲೋಮೀಟರ್ ದೂರವನ್ನು 2 ಗಂಟೆಯಲ್ಲಿ ಚಲಿಸಿದರೆ ಅದರ ವೇಗ ಎಷ್ಟಾಗುತ್ತೆ? ಅಂದರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದ ಡಿಸ್ಟೆನ್ಸ್ 100 ಇದೆ, ಸಮಯ ಎಷ್ಟಿದೆ? 2 ಇದೆ. ಎರಡನ್ನು ಕೂಡ ಡಿವೈಡ್ ಮಾಡಿದಾಗ 50 ಕಿಲೋಮೀಟರ್ ಪರ್ ಅವರ್ ಅಂತ ನಮಗೆ ಆನ್ಸರ್ ಬರುವಂಥದ್ದು. ಸೊ ನೆಕ್ಸ್ಟು ಜವವನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅಂತ ನೋಡ್ತಾ ಹೋದಾಗ, ಒಂದು ಕಾರು ಪೂರ್ವ ದಿಕ್ಕಿಗೆ 100 ಕಿಲೋಮೀಟರ್
ಸ್ಥಳಾಂತರವನ್ನು 2 ಗಂಟೆಯಲ್ಲಿ ಮಾಡಿದರೆ ಅದರ ಒಂದು ಜವ ವಿಲೋಮ ವೇಗ ಅಂತಂದರೆ ಅದನ್ನು ನಾವು ಜವ ಅಂತ ಕೂಡ ಕರಿಬೋದು. ಸೊ ಇದನ್ನು ಕೂಡ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ 100 ಇದೆ, ಡಿವೈಡೆಡ್ ಬೈ 2 ಇದು ಕೂಡ ಎಷ್ಟಾಗುತ್ತೆ 50 km/h ಅಂತ ಆಗುತ್ತೆ. ಎಕ್ಸಲರೇಷನನ್ನು ಕಂಡುಹಿಡ್ಕೋಬೇಕಾದ್ರೆ ಒಂದು ಕಾರು ಪ್ರಾರಂಭಿಕ ವೇಗ 10 m/s ಇದೆ, ಅಂತಿಮ ವೇಗ 30 m/s ಇದೆ. 4 ಸೆಕೆಂಡ್ಗಳಲ್ಲಿ ಆಗುವಂಥ ಎಕ್ಸಲರೇಷನ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಆರಂಭಿಕ ವೇಗ ಮೈನಸ್ ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಡಿವೈಡೆಡ್ ಬೈ ಟೈಮ್ ಮಾಡಿದಾಗ ನಮಗೆ ಎಕ್ಸಲರೇಷನ್ ಸಿಗುತ್ತೆ 5 m/s² ಅಂತಕ್ಕಂಥದ್ದು ಎಕ್ಸಲರೇಷನ್ ಸಿಗುತ್ತೆ. ಸೊ ಪ್ರತಿಯೊಂದಕ್ಕೂ ವ್ಯಾಖ್ಯಾನವನ್ನು ನೋಡಿದ್ರಿ, ಪ್ರತಿಯೊಂದು ಸೂತ್ರವನ್ನು ಕೂಡ ನೋಡಿದ್ರಿ. ಹಾಗಾದರೆ ಯಾವ ರೀತಿಯಾಗಿ ಗ್ರಾಫ್ಸ್ಗಳು ಚೇಂಜ್ ಆಗ್ತವೆ ಅಂತ ನೋಡ್ತಾ ಹೋದಾಗ ಇಲ್ಲಿ ದೂರ ಕಾಲ ಗ್ರಾಫ್ ಅಂದರೆ ಇಲ್ಲಿ ಓನ್ಲಿ ಸಮಯದೊಂದಿಗೆ ಚಲನೆ ತಂದಾಗ ಒಂದು ವಸ್ತುವಿನ ಚಲನೆ ಸಮಯದೊಂದಿಗೆ ಬದಲಾಗುತ್ತೆ. ಹಾಗಾಗಿ ನಾವು ಗ್ರಾಫ್ಸನ್ನು ಗಮನಿಸ್ತಾ ಹೋದಾಗ ದೂರ ಕಾಲ ಗ್ರಾಫ್ ಏನಾಗುತ್ತೆ, ಇದು ಯಾವಾಗಲೂ ಈ ರೀತಿಯಾಗಿ ಸ್ಟೇಟಲ್ಲಿ ಬರುತ್ತೆ. ಇದಕ್ಕೆ ನಾವು ದೂರ ಕಾಲ ಗ್ರಾಫ್. ಅದೇ ರೀತಿಯಾಗಿ ಸ್ಥಳಾಂತರ ಮತ್ತು ಗ್ರಾಫ್ ಇದು ಕೂಡ ಇದೇ ರೀತಿಯಾಗಿ ಸೇಮ್ ಇರುತ್ತೆ, ಎರಡು ಕೂಡ ಒಂದೇ ರೀತಿಯಾಗಿ ಬರುವಂಥದ್ದು. ವೇಗ ಕಾಲ ಗ್ರಾಫ್ ಏನಾಗಿರುತ್ತೆ, ಇದು ಯೂನಿಫಾರ್ಮ್ ಸ್ಪೀಡ್ ಇದ್ದರೆ ಅದು ಏನಾಗಿರುತ್ತೆ ಈ ರೀತಿಯಾಗಿ ಯೂನಿಫಾರ್ಮ್ ಆಗಿ ಯಾವುದೇ ರೀತಿಯಾಗಿ ಚೇಂಜ್ ಆಗದೆ ಯೂನಿಫಾರ್ಮ್ ಆಗಿ ಬರುತ್ತೆ. ಇನ್ನೊಂದು ವಿಲೋಮ ವೇಗ ಅಥವಾ ಜವ ಮತ್ತು ಕಾಲದ ಗ್ರಾಫ್ ಯಾವ ರೀತಿಯಾಗಿ ಬರುತ್ತೆ, ಇದು ಕೂಡ ಒಂದೇ ರೀತಿಯಾಗಿ ಬರುತ್ತೆ. ಅಂದರೆ ದೂರ ಕಾಲ, ಸ್ಥಳಾಂತರ ಮತ್ತು ಕಾಲ ಮತ್ತು ಜವ ಮತ್ತು ಕಾಲ ಎಲ್ಲದರೂ ಕೂಡ ಒಂದೇ ರೀತಿಯಾಗಿ ಬರುತ್ತೆ. ಎಕ್ಸಲರೇಷನ್ ಕೂಡ ಏನಾಗಿರುತ್ತೆ, ಯೂನಿಫಾರ್ಮ್ ಎಕ್ಸಲರೇಷನ್ ಇದ್ದಾಗ ಈ ರೀತಿಯಾಗಿ ಕಾನ್ಸ್ಟಂಟ್ ಗ್ರಾಫ್ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇವು ನಮ್ಮ ಚಾಪ್ಟ್ರಲ್ಲಿ ನಾವು ಅಧ್ಯಯನ ಮಾಡಿರ್ತಕ್ಕಂಥ ದೂರ, ಸ್ಥಳಾಂತರ, ವೇಗ ಮತ್ತು ವಿಲೋಮ ವೇಗಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಡೆಫಿನೇಷನ್ಸು, ಗ್ರಾಫ್ಸು ಮತ್ತು ನ್ಯೂಮರಿಕಲ್ ಅಂದರೆ ಸಮಸ್ಯಾತ್ಮಕಗಳನ್ನು ನೋಡಿದ್ವಿ. ಅದಕ್ಕೆ ಸಂಬಂಧಿಸಿದ ಗ್ರಾಫ್ಸ್ಗಳನ್ನು ಕೂಡ ನೋಡಿದ್ವಿ. ಹಾಗಾದರೆ ಇಲ್ಲಿ ನಾವು ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಏನು ಪಾಯಿಂಟ್ಸ್ ಇದ್ದಾವೆ ಅಂತ ನೋಡ್ತಾ ಹೋಗೋಣ. ದೂರ ಮೀಟರ್ ಮತ್ತು ಕಿಲೋಮೀಟ್ರಲ್ಲಿ ನಾವು ತಗೋತೀವಿ. ಸ್ಥಳಾಂತರವನ್ನು ಯಾವಾಗಲೂ ಮೀಟರಲ್ಲಿ ತಗೋತೀವಿ. ವೇಗವನ್ನು m/s ಅಥವಾ km/h ಅಲ್ಲಿ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಜವವನ್ನು m/s, ಎಕ್ಸಲರೇಷನ್ನ m/s² ಎಕ್ಸಲರೇಷನ್ ಮಾಡ್ತೀವಿ. ಅಂದರೆ ಯಾವುದೇ ಒಂದು ಕ್ವಾಂಟಿಟಿಯನ್ನು ನಾವು ಪರ್ಟಿಕ್ಯುಲರ್ ಆಗಿರುವಂಥ ಯೂನಿಟಲ್ಲಿ ಮೆಜರ್ಮೆಂಟ್ ಮಾಡಬೇಕಾಗತ್ತೆ. ಹಾಗಾಗಿ ಇವುಗಳನ್ನು ನಾವು ತಿಳ್ಕೊಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಿಕ್ಕಾಗಿ ನಾವೊಂದು ರಿಕಾಲ್ ಮಾಡೋದಾದರೆ, ದೂರಕ್ಕೆ ಯಾವುದೇ ರೀತಿಯಾದ ದಿಕ್ಕು ಇರೋದಿಲ್ಲ ಅಂದಾಗ, ದಿಕ್ಕು ಇರೋದಿಲ್ಲ ಅಂದರೆ ಇದು ಸದೇಶ ಪ್ರಮಾಣ ಆಗಿರುತ್ತೆ. ಜವವು ಮತ್ತು ಸ್ಥಳಾಂತರಕ್ಕೆ ದಿಕ್ಕು ಇರುತ್ತೆ. ಹಾಗಾಗಿ ಇದೊಂದು ಅದಿಶ ಅಥವಾ ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಯಾವುದಕ್ಕೆ ದಿಕ್ಕು ಇರೋದಿಲ್ಲ ಅದಕ್ಕೆ ನಾವು ಏನಂತ ಕರಿಬೋದು, ಸದಿಶ ಅಥವಾ ಸ್ಕೇಲರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಜವ ಮತ್ತು ಸ್ಥಳಾಂತರಕ್ಕೆ ಪರ್ಟಿಕ್ಯುಲರ್ ಆಗಿ ದಿಕ್ಕು ಇರೋದ್ರಿಂದ ಇದನ್ನು ನಾವು ಏನಂತ ಕರಿಬೇಕಪ್ಪ ಅಂದರೆ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ಕರಿಬೇಕು. ವೇಗ ಒಂದು ಸ್ಕೇಲರ್ ಕ್ವಾಂಟಿಟಿ, ವಿಲೋಮ ಒಂದು ವೆಕ್ಟರ್ ಕ್ವಾಂಟಿಟಿ. ಎಕ್ಸಲರೇಷನ್ ಅಂದರೆ ಇದು ವೇಗದಲ್ಲಿ ಆಗುವಂಥ ಬದಲಾವಣೆ. ಇಷ್ಟು ಕಾನ್ಸೆಪ್ಟನ್ನು ನಾವು ಈ ಒಂದು ಕಾನ್ಸೆಪ್ಟಲ್ಲಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಕೆಲವೊಂದಿಷ್ಟು ಮೊದಲನೇದಾಗಿ ಈ ಒಂದು ಚಲನೆಗೆ ಸಂಬಂಧಿಸಿದಾಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳು ಬರ್ತವೆ, ನ್ಯೂಮೆರಿಕಲ್ಸ್. ಸೊ ಅವು ಯಾವ ರೀತಿಯಾಗಿರುತ್ತವೆ, ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ವೇಗವನ್ನು ಕಂಡುಹಿಡ್ಕೋಬೇಕು. ಒಂದು ಕಾರು 100 ಮೀಟರ್ ದೂರವನ್ನು 10 ಸೆಕೆಂಡಲ್ಲಿ ಸಾಗುತ್ತದೆ. ಹಾಗಾದರೆ ಇದರ ವೇಗ ಎಷ್ಟು ಅಂತಂದಾಗ ಫಾರ್ಮುಲಾ ಗೊತ್ತಿದೆ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. 100 ಡಿವೈಡೆಡ್ ಬೈ 10 ಅಂದಾಗ ಇದು 10 m/s ಅಂತ ಇರುತ್ತೆ. ಸೊ ಎರಡನೇ ಒಂದು ಸಮಸ್ಯೆಯನ್ನು ನೋಡ್ತಾ ಹೋಗೋಣ. ಒಬ್ಬನು 20 ಮೀಟರ್ ದೂರ ಹೋಗಿ ಮುಂದೆ 10 ಮೀಟರ್ ಹಿಂದಕ್ಕೆ ಬರುತ್ತಾನೆ. ದೂರ ಮತ್ತು ಸ್ಥಳಾಂತರ ಎಷ್ಟು ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಬ್ಬನು 20 ಮೀಟರ್ ಮುಂದೆ ಹೋಗ್ತಾನೆ, 10 ಮೀಟರ್ ಹಿಂದಕ್ಕೆ ಬರ್ತಾನೆ. ಟೋಟಲಾಗಿ ಅವನು ಕ್ರಮಿಸಿರುವಂತಹ ದೂರ ಎಷ್ಟಾಗುತ್ತೆ, 30 ಮೀಟರ್ ಅಂತ ಆಗುತ್ತೆ. ಸ್ಥಳಾಂತರ ಎಷ್ಟಾಗುತ್ತೆ, ಸ್ಥಳಾಂತರ ತಂದಾಗೆ ನೆಗೆಟಿವ್ ಋಣಾತ್ಮಕವಾಗಿರುವಂತಹ ಡಿಸ್ಟೆನ್ಸ್ ಏನಾಗುತ್ತೆ ಇಲ್ಲಿ ಮೈನಸ್ ಆಗುತ್ತೆ. ಹಾಗಾಗಿ
20 ಮೈನಸ್ 10 ಅಂತ ಅಂದಾಗ 10 ಮೀಟರ್ ಅಂತ ಆಗುತ್ತೆ. ಈಗ ನಾವು ಏನು ಮುಖ್ಯವಾಗಿ ಗಮನಿಸಬೇಕಪ್ಪ ಅಂದರೆ ದೂರ ಯಾವಾಗಲೂ ಸ್ಥಳಾಂತರಕ್ಕಿಂತ ಹೆಚ್ಚಾಗಿರುತ್ತೆ ಅಥವಾ ಸಮವಾಗಿ ಆದರೂ ಇರುತ್ತೆ. ಯಾವುದಾದ್ರೂ ಒಂದು ಕ್ವಾಂಟಿಟಿಯನ್ನು ನಾವಿಲ್ಲಿ ಮೆಜರ್ಮೆಂಟ್ ಮಾಡ್ಬೋದು, ಹೆಚ್ಚಾಗಿರ್ಬೋದು ಅಥವಾ ಸಮವಾಗಿ ಕೂಡ ಇರ್ಬೋದು. ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ಈ ರೀತಿಯಾಗಿದೆ. ಒಂದು ವಸ್ತು 50 ಮೀಟರ್ ಪೂರ್ವ ದಿಕ್ಕಿನಲ್ಲಿ 5 ಸೆಕೆಂಡ್ನಲ್ಲಿ ಹೋಗುತ್ತೆ, ಹಾಗಾದರೆ ವೇಗಮಾನ ಎಷ್ಟು? ವೆಲಾಸಿಟಿಯನ್ನು ಕೇಳ್ತಾ ಇದ್ದಾರೆ. ವೆಲಾಸಿಟಿಯನ್ನು ಕಂಡುಹಿಡಲಿಕ್ಕೆ ನಾವು ಯಾವ ಸೂತ್ರ ಬಳಸ್ತೀವಿ? ಸ್ಥಳಾಂತರ ಡಿವೈಡೆಡ್ ಬೈ ಟೈಮ್, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಕೊಟ್ಟಿರುವಂಥ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? 50 ಮೀಟರ್ ಅಂತ ಇದೆ. ಟೈಮ್ ಎಷ್ಟಿದೆ? 5 ಸೆಕೆಂಡ್ ಇದೆ. ಎರಡನ್ನು ಕೂಡ ಡಿವೈಡ್ ಮಾಡಿದಾಗ 10 ಮೀಟರ್ ಪರ್ ಸೆಕೆಂಡು ಪೂರ್ವ ದಿಕ್ಕಿಗೆ ಇರುತ್ತೆ. ಹಾಗಾದರೆ ಇಲ್ಲಿ ವೆಲಾಸಿಟಿ ದಿಕ್ಕನ್ನು ಒಳಗೊಂಡಿದೆ, ಆದ್ದರಿಂದ ಇದು ಏನಾಗಿರುತ್ತೆ? ವೆಕ್ಟರ್ ಕ್ವಾಂಟಿಟಿ ಆಗಿದೆ ಅಂತ ನಾವು ಹೇಳ್ಬೋದು. ನಾಲ್ಕನೇ ಪ್ರಶ್ನೆ, ಈ ಒಂದು ಕೊಟ್ಟಿರುವಂಥ ಮಾಹಿತಿ ಆಧಾರದ ಮೇಲೆ ನಾವು ಸೊಲ್ಯೂಷನನ್ನು ನೋಡ್ತಾ ಹೋಗೋಣ. ಆರಂಭಿಕ ವೇಗವನ್ನು ಕೊಟ್ಟಿದ್ದಾರೆ 10 ಮೀಟರ್ ಪರ್ ಸೆಕೆಂಡ್, ಅಂತಿಮ ವೇಗ 30 ಮೀಟರ್ ಪರ್ ಸೆಕೆಂಡ್, ಸಮಯ ಎಷ್ಟಿದೆ? 5 ಸೆಕೆಂಡ್ ಇದೆ. ಇಲ್ಲಿ ನಾವು ಎಕ್ಸಲರೇಷನನ್ನು ಕಂಡುಹಿಡ್ಕೋಬೇಕಾಗಿದೆ. ಅಂದರೆ ಫೈನಲ್ ವೆಲಾಸಿಟಿ ಮತ್ತು ಇನಿಷಿಯಲ್ ವೆಲಾಸಿಟಿ ಎರಡನ್ನು ಕೊಟ್ಟಾಗ ನಾವು ಏನು ಕಂಡುಹಿಡ್ಕೋಬೇಕು? ಎಕ್ಸಲರೇಷನನ್ನು ಕಂಡುಹಿಡ್ಕೋಬೇಕು. ಹಾಗಾಗಿ ಅಂತಿಮ ವೇಗ ಮೈನಸ್ ಪ್ರಾರಂಭಿಕ ಅಂತಿಮ ಮತ್ತು ಮೈನಸ್ ಎರಡನ್ನು ಮಾಡಿದಾಗ ಡಿವೈಡೆಡ್ ಬೈ ಟಿ ಮಾಡಿದಾಗ ಎಕ್ಸಲರೇಷನ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. ಸೊ ಇಲ್ಲಿ ಮಾಹಿತಿಯ ಒಂದು ಏನಿದೆ, ಟೋಟಲ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 200 ಮೀಟರ್, ಅದರ ಸ್ಪೀಡನ್ನು ಕೂಡ ಕೊಟ್ಟಿದ್ದಾರೆ, ಸ್ಪೀಡ್ ಕೊಟ್ಟು ಟೈಮ್ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಏನು ಮಾಡಬೇಕು? ಫಾರ್ಮುಲಾವನ್ನು ಸ್ವಲ್ಪ ಎಕ್ಸ್ಚೇಂಜ್ ಮಾಡಬೇಕು. ಏನು ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಇದೆ. ನಮಗೆ ಟೈಮ್ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಏನು ಕಂಡುಹಿಡ್ಕೋಬೇಕಪ್ಪ ಅಂದರೆ ಈ ಟೈಮನ್ನು ಮೇಲ್ಗಡೆ ತೊಗೊಂಬರೋಣ, ಈ ಸ್ಪೀಡನ್ನು ಕೆಳಗಡೆ ತಗೊಳ್ಳೋಣ. ಆವಾಗ ಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ಹೇಳಿ ಬರುತ್ತೆ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ 200 ಡಿವೈಡೆಡ್ ಬೈ 20 ಅಂತಂದಾಗ 10 ಸೆಕೆಂಡ್ಸ್ ಅಂತ ಹೇಳಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇಷ್ಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳಿದ್ದಾವೆ. ಇನ್ನು ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡ್ಕೋಕ್ಕಿಂತ ಮುಂಚೆ ಈ ಒಂದು ಚಾಪ್ಟ್ರಲ್ಲಿ ಬರುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೆಫಿನೇಷನ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಒಂದು ಡೆಫಿನೇಷನ್ ಈ ರೀತಿಯಾಗಿದೆ. ಚಲನೆ ಎಂದರೇನು ಅಂತಂದಾಗ ಒಂದು ವಸ್ತು ತನ್ನ ಸ್ಥಾನವನ್ನು ಕಾಲದೊಂದಿಗೆ ಬದಲಾಯಿಸಿದರೆ ಅದನ್ನು ನಾವು ಚಲನೆ ಅಂತ ಹೇಳಿ ಕರಿತೀವಿ. ಇಂಪಾರ್ಟೆಂಟ್ ಕ್ವಶನ್ನು, ನೇರವಾದ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ದೂರ ಮತ್ತು ಸ್ಥಳಾಂತರ. ದೂರ ಅಂದರೆ ಏನು? ಸ್ಥಳಾಂತರ ಅಂದರೆ ಏನು? ಒಂದು ವಸ್ತು ಸಾಗಿದ ಒಟ್ಟು ಮಾರ್ಗವನ್ನು ಉದ್ದ ಅಂತ ಹೇಳಿ ಕರಿತೀವಿ. ಮತ್ತು ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನಂತ ಅಂದಾಗ ಪ್ರಾರಂಭ ಮತ್ತು ಅಂತ್ಯದವರೆಗಿನ ನೇರ ಅಂತರವನ್ನು ನಾವು ಸ್ಥಳಾಂತರ ಅಂಥೇಳಿ ಕರಿತೀವಿ. ನಂತರ ವೇಗ ಅಂದರೆ ಏನು? ವೇಗಮಾನ ಅಂದರೆ ಏನು ಅಂತ ನೋಡ್ತಾ ಹೋದಾಗ, ಸೊ ವೇಗ ಅಂತಂದರೆ ಒಂದು ವಸ್ತು ಒಂದು ಸಮಯದಲ್ಲಿ ಸಾಗುವ ದೂರವೇ ವೇಗ. ಅಂದರೆ ಒಂದು ವಸ್ತು ನಿರ್ದಿಷ್ಟ ಸಮಯದಲ್ಲಿ ಎಷ್ಟು ದೂರ ಹೋಗುತ್ತೆ ಅದನ್ನು ನಾವು ವೇಗ ಅಂಥೇಳಿ ಕರಿತೀವಿ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ವೆಲಾಸಿಟಿದು ಕೂಡ ಸೇಮ್ ಆಗಿರುತ್ತೆ, ಬಟ್ ಇಲ್ಲಿ ಏನಾಗಿರುತ್ತೆ ಅಂದರೆ ವೇಗದ ದರವನ್ನು ನಾವು ನೋಡ್ತೀವಿ. ದಿಕ್ಕು ಹೊಂದಿರುವ ವೇಗವನ್ನು ವೇಗಮಾನ ಅಂತೇಳಿ ಕರಿತೀವಿ. ಈಗ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದರೆ ವೆಲಾಸಿಟಿ ಅಂದಾಗ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ ಹೇಳಿ ತಗೋತೀವಿ. ನೆಕ್ಸ್ಟು ವೇಗೋತ್ಕರ್ಷ ಅಥವಾ ಎಕ್ಸಲರೇಷನ್ ಅಂದರೆ ಏನು? ಸೊ ವೇಗದ ಬದಲಾವಣೆ ದರವನ್ನು ನಾವು ವೇಗೋತ್ಕರ್ಷ ಅಂತ ಹೇಳಿ ಕರಿತೀವಿ. ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತಂದಾಗ ವಿ ಅಂದರೆ ಅಂತಿಮ ವೇಗ, ಯು ಅಂದರೆ ಆರಂಭಿಕ ವೇಗ, ಟಿ ಅಂದರೆ ಸಮಯ. ಇದು ವೇಗೋತ್ಕರ್ಷಕ್ಕೆ ಸಂಬಂಧಿಸಿದೆ. ಹಾಗಾಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸ್ಕೇಲಾರ್ ಮತ್ತು ವೆಕ್ಟರ್ ಪ್ರಮಾಣಗಳು. ಸ್ಕೇಲಾರ್ ಅಂದರೆ ಏನು? ವೆಕ್ಟರ್ ಅಂತಂದರೆ ಏನು? ಸೊ ಇಲ್ಲಿ ಸ್ಕೇಲಾರ್ ಅಂತಂದರೆ ಡಿಸ್ಟೆನ್ಸು ಮತ್ತು ಸ್ಪೀಡ್ ಎರಡೂ ಕೂಡ ಏನಾಗಿರುತ್ತೆ? ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ವೆಕ್ಟರ್ ಅಂತಂದರೆ ಏನಪ್ಪ ಅಂದರೆ ಇಲ್ಲಿ ಪ್ರಮಾಣ ಕೂಡ ಇರುತ್ತೆ, ದಿಕ್ಕು ಕೂಡ ಇರುತ್ತೆ. ಇದಕ್ಕೆ ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಇದು ನಿಮ್ಮ ಹೈಯರ್ ಕ್ಲಾಸಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟು ಇದು ಸ್ಕೇಲಾರ್ ಕ್ವಾಂಟಿಟಿನ ಅಥವಾ ವೆಕ್ಟರ್ ಕ್ವಾಂಟಿಟಿನ ಅಂತ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುವಂಥದ್ದು. ನೆಕ್ಸ್ಟು ಸಮವೇಗ ಮತ್ತು ಅಸಮವೇಗ ಅಥವಾ ಯೂನಿಫಾರ್ಮ್ ಮೋಷನ್ ಆರ್ ನಾನ್ ಯೂನಿಫಾರ್ಮ್ ಮೋಷನ್ ಅಂತಂದರೆ ಏನು ಅಂತ ನೋಡೋದಾದರೆ, ಸಮಾನ ಸಮಯದಲ್ಲಿ ಸಮಾನ ದೂರವನ್ನು ಸಾಗುವಂಥ ಚಲನೆಗೆ ನಾವು ಯೂನಿಫಾರ್ಮ್ ಮೋಷನ್ ಅಂತ ಹೇಳಿ ಕರಿತೀವಿ. ಸಮಾನ ಸಮಯದಲ್ಲಿ ಅಸಮಾನವಾದ ದೂರವನ್ನು ಚಲಿಸುವಂಥದ್ದಕ್ಕೆ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿ
ಕರಿತೀವಿ. ಸೊ ಈಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಯಿತು. ಇದಕ್ಕೆ ಸಂಬಂಧಿಸಿದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವಾಗ ಚಲನೆ ಚಾಪ್ಟರ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಮೊದಲನೇ ಪ್ರಶ್ನೆ, ಒಂದು ವಸ್ತು 20 ಮೀಟರ್ ಮುಂದೆ ಹೋಗಿ 20 ಮೀಟರ್ ಹಿಂದಕ್ಕೆ ಬಂದರೆ ಈ ಸ್ಥಳಾಂತರ ಎಷ್ಟು ಅಂತ ಇದೆ. ಸೊ ಅದಕ್ಕೆ ಆಬ್ವಿಯಸ್ಲಿ 0 ಆಗಿರುತ್ತೆ. 20 - 20 ಅಂದಾಗ ಅದು 0 ಬರುತ್ತೆ. ಎರಡನೇ ಪ್ರಶ್ನೆ, ಡಿಸ್ಟನ್ಸ್ ಟೈಮ್ ಗ್ರಾಫ್ನಲ್ಲಿ ಸ್ಟ್ರೈಟ್ ಲೈನ್ ಸೂಚಿಸುವುದು ಯಾವುದು? ಸ್ಟ್ರೈಟ್ ಲೈನ್ ಸೂಚಿಸುವಂಥದ್ದು ಯಾವುದು? ಸೊ ನಾನ್ ಯೂನಿಫಾರ್ಮ್ ಮೋಷನ್, ಎಕ್ಸಲರೇಷನ್, ವೆಲಾಸಿಟಿ. ಸೊ ನಾನ್ ಯೂನಿಫಾರ್ಮ್ ಅಂದರೆ ಈ ರೀತಿಯಾಗಿ ಬರುತ್ತೆ. ಎಕ್ಸಲರೇಷನ್ ಅಂದರೆ ಈ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಯೂನಿಫಾರ್ಮ್ ಮೋಷನ್ ಅಂತಕ್ಕಂಥದ್ದು ಸ್ಟ್ರೈಟ್ ಲೈನಲ್ಲಿ ಬರುತ್ತೆ. ಹಾಗಾಗಿ ಯೂನಿಫಾರ್ಮ್ ಮೋಷನ್. ಇವೆಲ್ಲವೂ ಕೂಡ ನೇರವಾದ ಪ್ರಶ್ನೆಗಳನ್ನು ಕೇಳ್ಬೋದು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3, ಈ ಕೆಳಗಿನವುಗಳಲ್ಲಿ ಯಾವುದು ವೆಕ್ಟರ್ ಪ್ರಮಾಣ ಆಗಿದೆ? ವೆಕ್ಟರ್ ಕ್ವಾಂಟಿಟಿ ಯಾವುದು? ಸ್ಪೀಡು, ಡಿಸ್ಟನ್ಸು, ಡಿಸ್ಪ್ಲೇಸ್ಮೆಂಟು, ಟೈಮು. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂತಕ್ಕಂಥದ್ದು ವೆಕ್ಟರ್ ಕ್ವಾಂಟಿಟಿ ಆಗಿದೆ. ಯಾಕಪ್ಪ ಅಂದರೆ ಇದು ಪ್ರಮಾಣ ಮತ್ತು ದಿಕ್ಕು ಎರಡನ್ನೂ ಕೂಡ ಹೊಂದಿರೋದ್ರಿಂದ. ಪ್ರಶ್ನೆ ಸಂಖ್ಯೆ 4, ಒಂದು ವಸ್ತು 10 ಮೀಟರ್/ಸೆಕೆಂಡ್ ವೇಗದಿಂದ 20 ಮೀಟರ್/ಸೆಕೆಂಡ್ಗೆ 5 ಸೆಕೆಂಡ್ಗಳಲ್ಲಿ ಬದಲಾವಣೆ ಆದರೆ ಇದರ ಎಕ್ಸಲರೇಷನ್ ಎಷ್ಟು ಅಂತ ಇದೆ. ಎಕ್ಸಲರೇಷನ್ ಅಂದರೆ ಇಲ್ಲಿ ಸ್ಪೀಡನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿಯಾಗಿ ಅಂದಾಗ ಎಕ್ಸಲರೇಷನ್ ಫಾರ್ಮುಲಾ ಗೊತ್ತಿದೆ, A = V - U / T. ಸೊ ಅಂತಿಮ ವೇಗ ಎಷ್ಟಿದೆ? 20 ಇದೆ. 20 - 10 ಅಂದಾಗ 10 ಬರುತ್ತೆ. 10 / 5 ಅಂದಾಗ 5 10 / 5 ಅಂದಾಗ 2 ಮೀಟರ್/ಸೆಕೆಂಡ್² ಅಂತೇಳಿ ಆನ್ಸರ್ ಬರುತ್ತೆ. ಇಷ್ಟನ್ನು ಫಾರ್ಮುಲಾದಲ್ಲಿ ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ 5ನೇ ಪ್ರಶ್ನೆ, ವೆಲಾಸಿಟಿ ಯಾವುದರ ಮೇಲೆ ಅವಲಂಬಿತವಾಗಿದೆ? ವೆಲಾಸಿಟಿ ಯಾವುದರ ಮೇಲೆ ಅವಲಂಬಿತವಾಗಿದೆ? ವೆಲಾಸಿಟಿ ಅಂತಕ್ಕಂಥದ್ದು ಡಿಸ್ಪ್ಲೇಸ್ಮೆಂಟ್, ಡೈರೆಕ್ಷನ್. ಯಾಕಂದರೆ ಇದು ವೆಕ್ಟರ್ ಕ್ವಾಂಟಿಟಿ. ವೆಲಾಸಿಟಿ ವೆಕ್ಟರ್ ಕ್ವಾಂಟಿಟಿ. ಹಾಗಾಗಿ ಇದು ಯಾವಾಗಲೂ ವೆಕ್ಟರ್. ವೆಲಾಸಿಟಿ = ಫಾರ್ಮುಲಾ ಏನಿದೆ? ಡಿಸ್ಪ್ಲೇಸ್ಮೆಂಟ್ / ಟೈಮ್ ಅಂತ ಇದೆ. ಸೊ ಇಲ್ಲಿ ಟೈಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಡೈರೆಕ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ವೆಲಾಸಿಟಿ ಅಂತಕ್ಕಂಥದ್ದು ವೆಕ್ಟರ್ ಕ್ವಾಂಟಿಟಿ ಆಗಿದ್ದಾಗ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಡಿಸ್ಪ್ಲೇಸ್ಮೆಂಟು ಮತ್ತು ಡೈರೆಕ್ಷನ್ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಒಂದು ವಸ್ತು ಸರ್ಕಲ್ನಲ್ಲಿ ಯೂನಿಫಾರ್ಮ್ ಸ್ಪೀಡ್ನಲ್ಲಿ ಚಲಿಸಿದರೆ ಅದು ಎಕ್ಸಲರೇಷನ್ ಹೊಂದಿರುತ್ತದೆಯೋ ಅಥವಾ ಇಲ್ಲೋ ಅಂತ ಇದೆ. ಸೊ ಯೂನಿಫಾರ್ಮ್ ಸ್ಪೀಡ್ ಸರ್ಕಲ್ ಯಾವುದೇ ಒಂದು ಮೋಷನಲ್ಲಿ ಹೋದಾಗ, ಯಾವುದೇ ಒಂದು ಡೈರೆಕ್ಷನ್ನಲ್ಲಿ ಕೂಡ ಹೋದಾಗ ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗೋದರಿಂದ ಎಕ್ಸಲರೇಷನ್ ಕೂಡ ಚೇಂಜ್ ಆಗುತ್ತೆ. ಅಂದರೆ ಸರ್ಕಲ್ ಹತ್ತಂದಾಗ ಕಂಟಿನ್ಯೂಸ್ ಆಗಿ ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಹೌದು ಅಂತ ಹೇಳಿ ನಾವು ಹೇಳ್ಬೋದು. ಸೊ ಇದು ಚಲನೆಗೆ ಚಾಪ್ಟರ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗೂ ನ್ಯೂಮರಿಕಲ್ ಕ್ವಶನ್ಸು ಎಲ್ಲ ಕಾನ್ಸೆಪ್ಟನ್ನು ಡೀಟೇಲಾಗಿ ನಾವು ಗ್ರಾಫಿಕಲಾಗಿ ಡಿಸ್ಕಸ್ ಮಾಡಿದ್ವಿ. ಇದೇ ರೀತಿಯಾದ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ GPST, SST, TET ಮತ್ತು CET ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.